ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, ಇದು ಬೆಸ್ಟ್ ಪ್ರೈಸ್ 290 ಫೈನಲ್ ಆಗುತ್ತೆ ಸರ್. ಸರ್ 2,90,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸ್ವಿಫ್ಟ್ ನ. ಹೌದು, i10 ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 225 ಫೈನಲ್ ಆಗುತ್ತೆ ಸರ್. 2,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 65,000 ಆಗಿದೆ ಸರ್. 65,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. 2,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಪ್ರೈಸ್ ಕೊಟ್ಬಿಡಿ ಸರ್. ಒಂದು 375 ಫೈನಲ್ ಆಗುತ್ತೆ ಸರ್. 3,75,000 ಗೆ ಫೈನಲ್ ಸರ್. ಏನ್ ಹೇಳಿದ ಪ್ರೈಸ್? 295 ಆಗುತ್ತೆ ಸರ್. 2,95,000 ಗೆ ಫೈನಲ್ ಆಗುತ್ತೆ. ಸೊ i20 2,95,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಇದೆ ಒಂದು 235 ಗೆ ಫೈನಲ್ ಆಗುತ್ತೆ ಸರ್. 2,35,000 ಗೆ ಫೈನಲ್ ಮಾಡಿ ಸ್ಪೋರ್ಟ್ಸ್ ವರ್ಷನ್. ಸ್ಪೋರ್ಟ್ಸ್ ವರ್ಷನ್ ಸಿಂಗಲ್ ಓನರ್ 78,000 ಕಿಲೋಮೀಟರ್ ರನ್ ಆಗಿದೆ. ರನ್ನಿಂಗ್ ಇದೆ. ಓಕೆ, ಹೊಸ ಟೈರ್ ಇದೆ. 160 ಫೈನಲ್ ಆಗುತ್ತೆ ಸರ್. ಇದು 1,60,000 ಫೈನಲ್ ಆಗುತ್ತೆ ಸರ್. ಸಿಂಗಲ್ ಓನರ್ ಸ್ಯಾಂಟ್ರೋ ಜಿಂಗ್ XP AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. 1,55,000 ಫೈನಲ್ ಆಗುತ್ತೆ. ಹೇಳಿ ಸರ್. 2008 ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಒಳ್ಳೆ ವೆಹಿಕಲ್ ಇದೆ. 175 ಫೈನಲ್ ಆಗುತ್ತೆ ಸರ್. ಇದು 1,75,000 ಫೈನಲ್. ಹೌದು ಸರ್. 2011 ಸೆಕೆಂಡ್ ಸರ್. ಟೈಟಾನಿಯಂ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್. ಒಂದು 2,30,000 ಆಗುತ್ತೆ ಸರ್. ಇದು 2,30,000 ಫೈನಲ್ ಸರ್. ಇರುತ್ತೆ. ಅದ್ರಲ್ಲೂ ಕೂಡ ಈ ಕಾರ್ ಮಾತ್ರ ಇನ್ನೂ ಸೂಪರ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 425 ಆಗುತ್ತೆ ಸರ್. 4,25,000 ಫೈನಲ್. ಒಂದು ಒಳ್ಳೆ ಪ್ರೈಸ್ ಕೊಟ್ಟು 4 lakhs ಗೆ ಫೈನಲ್ ಆಗುತ್ತೆ ಸರ್. ಇದು ಫೈನಲ್ 4 lakhs ಆಗುತ್ತೆ. ಸೊ ಈ ಲಕ್ಸುರಿ ಸಡನ್ ನಿಮ್ಗೆ 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಕ್ವಾಡ್ರ ಜೆಟ್ ಇಂಜನ್, ಇದು ಕೂಡ ಸೇಮ್ ಸ್ವಿಫ್ಟ್ ಇಂಜನ್ ತರನೇ ಬರುತ್ತೆ. 2010 ಸೆಕೆಂಡ್ ಸರ್. ಡೀಸೆಲ್ ಕಾರ್ ಅಲ್ಲ? ಡೀಸೆಲ್ ವೆಹಿಕಲ್ ಸರ್. ಹೇಳಿ ಸರ್. 2010 ಸೆಕೆಂಡ್ ಓನರ್ ಸರ್. ಇದು ಕ್ವಾಡ್ರ ಜೆಟ್ ಇಂಜಿನ್. ಓಕೆ, ಬರೀ 65,000 ಓಡಿದೆ ಸರ್. ಇದು ಬರೀ 65,000. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ 260 ವರೆಗೂ ಫೈನಲ್ ಆಗುತ್ತೆ ಸರ್. ಇದು 2,60,000 ಗೆ ಫೈನಲ್. ಹೌದು ಸರ್. ಸರ್ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಗಾಡಿ, ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. ಇದು ಡೀಸೆಲ್ ಒಂದು ಒಳ್ಳೆ ಮೈಲೇಜ್ ಬರ್ಬೋದಲ್ವಾ ಸರ್? 18 ಮೇಲೆ ಬರುತ್ತೆ ಸರ್. 17-18 ಈಸಿಯಾಗಿ ಬರುತ್ತೆ ಸರ್. 270 ಫೈನಲ್. 260 ಫೈನಲ್ ಆಗುತ್ತೆ ಸರ್. 2,60,000 ಗೆ ಫೈನಲ್ ಮಾಡಿ ಕೊಡ್ತೀರಾ? ಅದ್ರ ಪಕ್ಕದಲ್ಲೇ ಒಂದು ಉಂಡೆ ವರ್ಣ ಇದೆ, ಹೇಳಿ ಸರ್. 2006 ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, 180 ಫೈನಲ್ ಆಗುತ್ತೆ ಸರ್. ಇದು 1,80,000 ಗೆ ನಿಮ್ಗೆ ವರ್ಣ. ಹೌದು ಸೊ 1,80,000 ನಿಮ್ಗೆ ವರ್ಣ ಸಿಗ್ತೈತೆ. ಓನರ್ಶಿಪ್ ಸರ್? ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆಯಾ? ಒಂದು 80,000 ಕಿಲೋಮೀಟರ್ ಆಗಿದೆ. 80,000 ಆಗಿದೆ. ಓಕೆ, ಸೊ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸೊ ವರ್ಣ ಈ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಸಿಗದೇ ಇಲ್ಲ ಸರ್. ಈ ವರ್ಣ ಆಲ್ಮೋಸ್ಟ್ ಏನ್ ಬರ್ಬೋದು ಸರ್ ಮೈಲೇಜ್? 20 ಬರುತ್ತೆ ಸರ್ ಮೈಲೇಜ್. 18-20 ಬರುತ್ತೆ ಸರ್. ಇನ್ನೊಂದ್ಸಲ ಒಂದು ಫೈನಲ್ ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡಿ ಸರ್. 180 ಆಗುತ್ತೆ ಸರ್. 180 ಫೈನಲ್ ಆಗುತ್ತೆ. ಸೊ ಇಲ್ಲಿ ಒಂದು ಎಷ್ಟಿಲ್ಲ ಇದೆ ನೋಡ್ತಾ ಇರ್ಬೋದು, ಎಷ್ಟು ಪ್ರೀಮಿಯಂ ಆಗಿದೆ, ಎಷ್ಟು ಬ್ರ್ಯಾಂಡ್ ನ್ಯೂ ಕಾರ್ ತರನೇ ಕಾಣಿಸುತ್ತೆ ಇದು. 2010 ಸಿಂಗಲ್ ಓನರ್ ಸರ್. VXI. ಓಕೆ, 70,000 ಕಿಲೋಮೀಟರ್ ಓಡಿದೆ. 2 ಲಕ್ಷ ಲೋನ್ ಆಗುತ್ತೆ ಸರ್. ಇದಕ್ಕೆ 2 ಲಕ್ಷ ಲೋನೇ ಆಗ್ಬಿಡುತ್ತೆ. 240 ಫೈನಲ್ ಆಗುತ್ತೆ ಸರ್. ಇದು 40,000 ಕಟ್ಬಿಟ್ಟು ಗಾಡಿನ ತಗೊಂಡು ಹೋಗ್ಬೋದು ಸರ್. ಹೌದು. ಓಕೆ, ಸೊ ನೋಡ್ತಾ ಇರ್ಬೋದು ಜಸ್ಟ್ 40,000 ಪೇ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಈ ಗಾಡಿ ಸಿಕ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳಿದ್ರೆ. ಸೊ ಝೆನ್ ಎಸ್ಟಿಲೋ LXi. ಸೊ ಗಾಡಿ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ, ಇವಾಗಲೇ ಶೋರೂಮ್ ಇಂದ ಬಂದಿರೋ ತರ ಕಾಣಿಸ್ತೈತೆ. ಕಸ್ಟಮರ್ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗಾಡಿಯಲ್ಲಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. ಸೊ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ಈ ಗಾಡಿ ಸಿಗದೇ ಇಲ್ಲ ನಿಮ್ಗೆ. ಒಂದು ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಸರ್. ಈ ಕಾರ್ಗೆ ಒಂದು ಒಳ್ಳೆ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ. 240 ಫೈನಲ್ ಆಗುತ್ತೆ ಸರ್. 2,40,000 ಅಂಡ್ 40,000 ಕಟ್ಬಿಟ್ರೆ ಲೋನ್ ಸಿಗುತ್ತೆ. ಹುಂಡೈ i20 ಇದು ಕೂಡ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಇದೆ. ಆಸ್ಟಾಗನ ಸರ್. ಡೀಸೆಲ್ ಗಾಡಿ. 2012 ಸಿಂಗಲ್ ಓನರ್ ಸರ್. ಇದು 12 ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? 80,000 ಆಗಿದೆ ಸರ್. ಅದು ಸೊ 80,000 ಕಿಲೋಮೀಟರ್ ರನ್ ಆಗಿದೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ ನಿಮ್ಗೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಆಸ್ಟಾ ಟಾಪ್ ಎಂಡ್, ಅದು ಕೂಡ ಡೀಸೆಲ್ ಗಾಡಿ ಸರ್. ಇನ್ನೂ ಒಂದ್ಸಲ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 415 ಆಗುತ್ತೆ ಸರ್. 4,15,000 ಫೈನಲ್. ಹೌದು ಸರ್. ಸರ್ ಲೋನ್ ಕೂಡ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ ಸರ್. 40,000 ಕಿಲೋಮೀಟರ್ ರನ್ ಆಗಿರುವಂತ ಡಿಸೈರ್
ಇನ್ನ ಶೋರೂಮ್ ಟೈರ್ ಎಲ್ಲ ಇದೆ ಸರ್ ಇದು. ಶೋರೂಮ್ ಕಂಡೀಷನ್ ಅಲ್ಲೇ ಇದೆ. ಶೋರೂಮ್ ಟೈರ್ ಏನ್ ಬರುತ್ತೋ ಅದೇ ಟೈರ್ ಇದೆ. ಇನ್ನ ಶೋರೂಮ್ ಇಂದ ಏನ್ ಟೈರ್ ಬರುತ್ತೋ ಅದೇ ಟೈರ್ ಇದೆ. ಅಂಡ್ ಸರ್ ಬರೀ 40,000 ಕಿಲೋಮೀಟರ್ ರನ್ ಆಗಿದೆ. 44,000 ಓಡಿದೆ ಸರ್. ಸೊ ಬರೀ 40,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಹಾ, ಪೆಟ್ರೋಲ್ ಸರ್ ಅದು. ಸೊ ಪ್ಯೂರ್ ಪೆಟ್ರೋಲ್ ಗಾಡಿ ಅಂಡ್ 100% ಶೋರೂಮ್ ಟೆಸ್ಟ್ ಅಲ್ಲೇ ಇದೆ ಗಾಡಿ. ಕಡಿಮೆ ಓಡಿದೆ, ಜಾಸ್ತಿ ಓಡಿಸಿಲ್ಲ. ಅಂಡ್ ಸಿಂಗಲ್ ಓನರ್ ಅಲ್ವಾ ಸರ್? ಸೆಕೆಂಡ್ ಓನರ್ ಆಗಿದೆ. 290 ಫೈನಲ್ ಆಗುತ್ತೆ ಸರ್ ಇದು. 2,90,000 ಫೈನಲ್ ಸರ್. ಇವಾಗ ಸ್ವಿಫ್ಟ್ ಡಿಸೈರ್ VXi ಪೆಟ್ರೋಲ್ ಎಲ್ಲ ಏನ್ ಮೈಲೇಜ್ ಬರ್ಬೋದು ಸರ್? ಬರುತ್ತೆ 16-17 ಬರುತ್ತೆ. 16-17 ಆರಾಮಾಗಿ ಬರುತ್ತೆ. ಆದ್ರೂ ಕೂಡ 40,000 ಕಿಲೋಮೀಟರ್ ರನ್ ಆಗಿರುವಂತ ಗಾಡಿ ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಅಂಡ್ 100% ರೀಸೇಲ್ ವ್ಯಾಲ್ಯೂ ಇರುವಂತ ಗಾಡಿ. ಅಂಡ್ ನೀವು ಆರಾಮಾಗಿ ಈ ಗಾಡಿನ 10 ವರ್ಷ ಇನ್ನು ಓಡಿಸಿದ್ರು ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಅಂಡ್ ಪ್ರೈಸ್ ಕೂಡ ಕಡಿಮೆ. ಏನ್ ಹೇಳಿ ಸರ್ ಪ್ರೈಸ್? 290 ಫೈನಲ್ ಆಗುತ್ತೆ ಸರ್. 2,90,000 ಫೈನಲ್ ಸರ್. ಲೋನ್ ಏನಾದ್ರು ಆಗ್ಬೋದಾ? ಲೋನು ಆಗಲ್ಲ ಸರ್, ಲೋನ್ ಆಗಲ್ಲ. ಅಂಡ್ ಕಡಿಮೆ ಓಡಿದೆ ನಿಮ್ಗೆ ಗಾಡಿ, ಪ್ರೀಮಿಯಂ ಆಗಿದೆ, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ. ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಎಲ್ಲಿಲ್ಲ, ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಗಾಡಿಗಳೆಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನೀವು ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆ ಗಂಟ ನೋಡಿ, ವಿತೌಟ್ ಸ್ಕಿಪ್ ಮಾಡ್ತಿಲ್ಲ ನೋಡಿ. ಒಳ್ಳೊಳ್ಳೆ ಕಾರ್ಗಳೆಲ್ಲ ಸಿಗುತ್ತೆ ನಿಮ್ಗೆ SB ಕಾರ್ಸ್ ಅಲ್ಲಿ. ಸೊ ಸ್ಕಿಪ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ. ನಿಮ್ಗೆ ಒಳ್ಳೊಳ್ಳೆ ಡೀಲ್ಸ್, ನಾವೇನೆಲ್ಲ ಡೀಲ್ಸ್ ಹೇಳಿದ್ವಿ ನಿಮ್ಗೆ ಅದು 100% ಗೊತ್ತಾಗಬೇಕಂದ್ರೆ ನೀವು ಕಂಪ್ಲೀಟ್ ಆಗಿ ವಿಡಿಯೋ ಕೊನೆ ಗಂಟ ಪೂರ್ತಿ ನೋಡ್ಬಿಡಿ. ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ SB ಕಾರ್ಸ್ ಕಡೆಯಿಂದ ವಿಡಿಯೋ ಬರ್ತಾನೆ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ಗೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ. ನಮಗೂ ಕೂಡ ರೆಗ್ಯುಲರ್ ಆಗಿ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ ವಿಡಿಯೋ ಮಾಡಕ್ಕೆ. ಅಂಡ್ ಓಕೆ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಇವಾಗ ಹಿಂದ್ಗಡೆ ಇದೀವಿ, ಹತ್ತತ್ರ ನಿಮ್ಗೆ ಇಲ್ಲಿ ಹಿಂದ್ಗಡೆ ಕೂಡ ನಿಮ್ಗೆ 15 ಗಾಡಿ ಸ್ಟಾಕ್ ಎಲ್ಲ ಇದೆ. ನೋಡ್ತಾ ಇರ್ಬೋದು ಲೋ ಮಾಡ್ಲೆ ಗಾಡಿ ಇದೆ ಸರ್. ಇಲ್ಲಿ ಲೋ ಮಾಡ್ಲೆ ಬೇಕಾದ್ರೆ ಬರ್ಬೋದು ಸರ್. ಓಕೆ ಸರ್, ಒಳ್ಳೆ ಬೆಸ್ಟ್ ಪ್ರೈಸ್ ಇದೆ. ಸೊ ಲೋ ಬಡ್ಜೆಟ್ ಅಲ್ಲೂ ಕೂಡ ಸಿಗುತ್ತೆ. ಹೌದು ಸರ್. ಸೊ ಇಲ್ಲೊಂದು ಸ್ವಿಫ್ಟ್ ಇದೆ, ಡೀಸೆಲ್ ಪೆಟ್ರೋಲ್ ಸರ್? ಸ್ವಿಫ್ಟ್ ಡಿಸೈರ್ 14 ಮಾಡಲ್ ಸಿಂಗಲ್ ಓನರ್ VXi. ಸೊ ಡಿಸೈರ್ ಇದು ಶಾರ್ಟ್ ಡಿಕ್ಕಿ. ಹೌದು ಸರ್. 72,000 ಕಿಲೋಮೀಟರ್ ಓಡಿದೆ. ಓಕೆ. ಒಂದು 5,25,000 ಫೈನಲ್ ಆಗುತ್ತೆ ಸರ್. 5,25,000 ಫೈನಲ್ ಸರ್. ಸೊ ನಿಮ್ಗೆ 100% ಲೋನ್ ಆಗುತ್ತೆ ಡಿಸೈರ್ಗೆ. ಸೊ ಪೆಟ್ರೋಲ್ ವೆಹಿಕಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಎಷ್ಟು ಸರ್? 5 lakhs 525 ಫೈನಲ್ ಆಗುತ್ತೆ ಸರ್. ಇದು 535 ಫೈನಲ್. 25 ಗೆ ಫೈನಲ್ ಮಾಡಿ ಆಗುತ್ತೆ ಸರ್. 4 lakhs 4.5 ಲೋನ್ ಆಗುತ್ತೆ ಸರ್. ಅದಕ್ಕೆ 4.5 ಲಕ್ಷ ಲೋನೇ ಆಗೋಗ್ಬಿಡುತ್ತೆ. ಅದತ್ರ 4.5 lakh ಲೋನೇ ಆಗೋಗ್ಬಿಡುತ್ತೆ ಗಾಡಿಗೆ. ಓಕೆ. ಅಂಡ್ ಅದು ಹಿಂದ್ಗಡೆನೆ ಒಂದು i20, ಅದು ಕೂಡ ರೆಡ್ ಕಲರ್. 2009 ಸೆಕೆಂಡ್ ಓನರ್ ಮ್ಯಾಗ್ನಾ ಸರ್. ಇದು ಮ್ಯಾಗ್ನಾ ಡೀಸೆಲ್ ಸರ್? ಪೆಟ್ರೋಲ್ ವೆಹಿಕಲ್. 295 ಗೆ ಫೈನಲ್ ಆಗುತ್ತೆ ಸರ್. ಇದು 2,95,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 2,95,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹುಂಡೈ ಕಾರ್ಸ್ ಮಾತ್ರ ಸೂಪರ್ ಆಗಿದೆ. ಇನ್ನು ಅಲ್ಲೂ ಒಂದು i20 ಇದೆ, ಅದು ಕೂಡ ಡೀಸೆಲ್ ಕಾರು. ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಸೊ ರೇರ್ ಪಾರ್ಸಲ್ ಟ್ರೇ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಮ್ಯಾಗ್ನಾ i20 ಈ ತರ ಇದೆ ಗಾಡಿ ಮಾತ್ರ. ಓಕೆ ಸರ್, ಏನ್ ಹೇಳಿದ ಪ್ರೈಸ್? 3,295 ಆಗುತ್ತೆ ಸರ್. 2,95,000 ಗೆ ಫೈನಲ್ ಆಗುತ್ತೆ. ಸೊ i20 2,95,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಅಂಡ್ ಇನ್ನೂ ಒಂದು ಹುಂಡೈ ಗಾಡಿ ಸ್ಯಾಂಟ್ರೋ, ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಅಷ್ಟು ಕ್ಯೂಟ್ ಆಗಿದೆ. ಆಲ್ಮೋಸ್ಟ್ ಈ ಗಾಡಿ ಅನ್ಟಚ್ ಪೀಸ್ ಸರ್. 2005 ಸಿಂಗಲ್ ಓನರ್ ಪ್ಲಸ್ FC ಇನ್ಸೂರೆನ್ಸ್ ಎಲ್ಲ ಇದೆ ನಿಮ್ಗೆ. 5 ಸಿಂಗಲ್ ಓನರ್. ಹೌದು ಸರ್. ಹೌದು. ಪ್ಲಸ್ FC ಇನ್ಸೂರೆನ್ಸ್ ಎಲ್ಲ ಇದೆ. ಹೌದು ಸರ್. 155 ಫೈನಲ್ ಆಗುತ್ತೆ. 1,55,000 ಫೈನಲ್. ಹೌದು ಸರ್. ಸೊ ಸಿಂಗಲ್ ಓನರ್ ಮೈನ್ಲಿ ಗಾಡಿ ಮಾತ್ರ ಈ ತರ ಇದೆ. ಸೊ ಸಿಂಗಲ್ ಓನರ್ ಸ್ಯಾಂಟ್ರೋ ಜಿಂಗ್ XP. AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. 1,55,000 ಫೈನಲ್ ಆಗುತ್ತೆ ಸರ್. ಸೊ 1,55,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಆರಾಮಾಗಿ ಗಾಡಿ ನಿಮ್ಗೆ ಏನು ತೊಂದ್ರೆನೂ ಇರಲ್ಲ. ಗಾಡಿ ನಿಮ್ಗೆ ₹1 ಖರ್ಚಿಲ್ಲ ಸರ್. ಗಾಡಿ ಬರೀ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು, ಓಡಿಸೋದು ಅಷ್ಟೇ. ಸೊ ಕಲಿಯೋರ್ಗೆ ಮಾತ್ರ ಸ್ಯಾಂಟ್ರೋ ಸೂಪರ್ ವೆಹಿಕಲ್. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಸರ್. ಇದು ಫ್ಯಾಮಿಲಿಗೂ ಚೆನ್ನಾಗಿರುತ್ತೆ. ಆರಾಮಾಗಿ ಲಾಂಗ್ ಟ್ರಿಪ್ ಕೂಡ ನೀವು ಆರಾಮಾಗಿ ಹೋಗ್ಬಿಡ್ಬೋದು. ಕಡಿಮೆ ಬಜೆಟ್ ಅಲ್ಲಿ ನಮ್ಗೆ ಒಳ್ಳೆ ಕಾರ್ ಏನಾರ ಬೇಕಂತ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ನಿಮ್ಗೆ ಸ್ಯಾಂಟ್ರೋ SB ಕಾರ್ಸ್ ಅಲ್ಲಿ ರೆಡಿ ಆಗಿದೆ ಸರ್. ಇದು ಫಿಗೋ ಹೇಳಿ. ಈಗ 2011 ಸೆಕೆಂಡ್ ಸರ್. ಟೈಟಾನಿಯಂ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್. ಒಂದು 2,30,000 ಆಗುತ್ತೆ ಸರ್. ಇದು 2,30,000 ಫೈನಲ್ ಸರ್. ಹೌದು. ಸೊ ಡೀಸೆಲ್ ಕಾರು 2,30,000 ಫೈನಲ್. 82,000 ಕಿಲೋಮೀಟರ್ ರನ್ ಆಗಿದೆ.
ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಟಾಪ್ ಎಂಡ್ ಗಾಡಿನ ಸರ್ ಇದು? ಹೌದು ಸರ್, ಟಾಪ್ ಎಂಡ್ ಮಾಡಲ್ ಸರ್ ಟಾಪ್ ಎಂಡ್ ಗಾಡಿ, ಟೈಟಾನಿಯಮ್. ಸೊ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಸೊ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುವಂತ ಗಾಡಿ, ಅದು ಕೂಡ ಫೋರ್ಡ್ ಫಿಗೋ ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಕ್ವಿಡ್ ಇದೆ, ಹೇಳಿ ಸರ್ ಕ್ವಿಡ್. ಸರ್ 2015 ಸಿಂಗಲ್ RXT ಬೇಸಿಕ್ ಮಾಡಲ್ ಸರ್. ಓಕೆ, ಇದು ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 2.5 ಲಕ್ಷ ಫೈನಲ್ ಆಗುತ್ತೆ ಸರ್. 16 ಮಾಡಲು 2.5 ಲಕ್ಷಕ್ಕೆ ಕೊಟ್ಬಿಡ್ತೀರಾ ಸರ್? ಹೌದು ಸರ್, ಫುಲ್ ಲೋನ್ ಮಾಡಿಸ್ಕೊಡ್ತೀನಿ, 100% ಲೋನ್. 100% ಲೋನ್ ಆಗುತ್ತೆ. ಹೌದು ಸರ್. ಸೊ RXE ಬೇಸಿಕ್ ಮಾಡಲ್ ಬರುತ್ತೆ ಸರ್, RXT. ಓಕೆ, ಬೆಸ್ಟ್ ಮಾಡಲ್ 2.5 ಲಕ್ಷ ಲೋನ್ ಆಗುತ್ತೆ ಸರ್ ಇದಕ್ಕೆ. ಸೊ ಆದ್ರೂ ಕೂಡ ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತಲ್ಲ ಸರ್? ಪವರ್ ಸ್ಟೇರಿಂಗ್ ಬರಲ್ಲ ಸರ್, ಪವರ್ ಸ್ಟೇರಿಂಗ್ AC ಮಾತ್ರ ಬರುತ್ತೆ. AC ಮಾತ್ರ ಬರುತ್ತೆ. ಹೌದು ಸರ್. ಓಕೆ ಓಕೆ. ಸೊ ಆದ್ರೂ ಕೂಡ 16 ಮಾಡಲು ನಿಮ್ಗೆ ಫುಲ್ 100% ಲೋನ್ ಆಗುವಂತ ವೆಹಿಕಲ್. ಹೌದು ಸರ್. ಅಲ್ಲಿ ಇಲ್ಲೊಂದು ಜೆನ್ ಇದೆ, ಹೇಳಿ ಸರ್. ಸರ್ 2008 ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಒಳ್ಳೆ ವೆಹಿಕಲ್ ಇದೆ. 175 ಫೈನಲ್ ಆಗುತ್ತೆ ಸರ್ ಇದು. 1,75,000 ಫೈನಲ್. ಹೌದು ಸರ್. ಸೊ ನಿಮ್ಗೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ. 1,75,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 4 ಕೂಡ ಪವರ್ ವಿಂಡೋ, ಪೋಸ್ಟರಿಂಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಜೆನ್ನು ಸೇಮ್ ನಿಮ್ಗೆ ಸಿಮಿಲರ್ ಆಗಿ ಆಲ್ಟೋ ತರನೇ ಇರುತ್ತೆ ಗಾಡಿ, ಇಂಜನ್ ಎಲ್ಲ ಇದು. ಅಂಡ್ ಆಲ್ಟೋಗಿಂತ ಲೆಗ್ ರೂಮು, ಹೆಡ್ ರೂಮು ಎಲ್ಲ ದೊಡ್ಡದು. ಸೊ ಒಂದು ಒಳ್ಳೆ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಏನ್ ಹೇಳಿದ್ರು ಪ್ರೈಸ್? 170-75 ಆಗುತ್ತೆ ಸರ್. 170 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಮಾಡ್ತೀನಿ ಸರ್. ಓಕೆ, 1,70,000 ಫೈನಲ್ ನಿಮ್ಗೆ ಈ ಜೆನ್ನು. ಹುಂಡೈ ಅಸೆಂಟ್ ದೊಡ್ಡ ಸೆಡಾನ್ ಅಂತಾನೆ ಹೇಳ್ಬೋದು ಸರ್, ಹೇಳಿ ಸರ್. ಸರ್ 2002 ಸಿಂಗಲ್ ಓನರ್ ಸರ್, ಪ್ಲಸ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದು. ಓಕೆ, ಚೆನ್ನಾಗಿದೆ ವೆಹಿಕಲ್, ಮಿಂಟ್ ಕಂಡೀಷನ್ ಇದೆ. ಸೊ ಮಿಂಟ್ ಕಂಡೀಷನ್ ಗಾಡಿ ಸರ್, ಇದು ಸಿಂಗಲ್ ಓನರ್. ಹೌದು ಸರ್. ಅಸೆಂಟ್ ಸಿಂಗಲ್ ಓನರ್ ನಿಮ್ಗೆ ಸಿಗದೇ ಇಲ್ಲ. ಸೊ ಕಸ್ಟಮರ್ ಮಾತ್ರ ಇವಾಗ್ಲೂ ಕೂಡ ಶೋರೂಮ್ ಕಂಡೀಷನ್ ಅಲ್ಲೇ, ಟೇಸ್ಟ್ ಅಲ್ಲೇ ನಿಮ್ಗೆ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಸೊ ಪೋಸ್ಟರಿಂಗು 4 ಕೂಡ ಪವರ್ ವಿಂಡೋ ಅಂಡ್ JBL ಸೌಂಡ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದೆಲ್ಲ ಅಡಿಷನಲ್. ಸರ್ ಅಸೆಂಟ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? 15 ಬರುತ್ತೆ ಸರ್ ಇದು. 15 ಆರಾಮಾಗಿ ಬರುತ್ತೆ. ಸೊ ಒಂದು ಪ್ರೀಮಿಯಂ ಕಾರ್, ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. ಅದು ಕೂಡ ಈ ಕಲರ್ ಸೂಪರ್ ಆಗಿದೆ, GLS ವೇರಿಯಂಟ್. ಒಂದು ಒಳ್ಳೆ ಪ್ರೈಸ್. ಸೊ 170 ಫೈನಲ್ ಆಗುತ್ತೆ ಸರ್. ಸರ್ 170. 1,70,000 ಫೈನಲ್. ಅಂಡ್ ಇಲ್ಲೊಂದು ಜೆನ್ ಇದೆ, ಇನ್ನೂ ಒಂದು ಹೇಳಿ ಸರ್. ಆಲ್ಟೋ LX 2004 ಮಾಡಲ್ ಸರ್, ಸೆಕೆಂಡ್ ಓನರ್. ಓಕೆ, ಪ್ಲಸ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 130 ಫೈನಲ್ ಆಗುತ್ತೆ ಸರ್. 1,30,000 ಫೈನಲ್ ಆಗುತ್ತೆ. ಆಮೇಲೆ ಇನ್ನೂ ಒಂದು ಮಹೇಂದ್ರ XUV 500 ಇದೆ. ಇದು ಬಂದ್ಬಿಟ್ಟು W6 ವೇರಿಯಂಟ್. W8 ಸರ್, ಹೇಳಿ ಸರ್ ಮಾಡಲ್ ಯಾವ್ದಿದು? 2012 ಸಿಂಗಲ್ ಓನರ್ ಸರ್, W8 ಟಾಪ್ ಎಂಡ್ ಮಾಡಲ್. 8 ಏರ್ ಬ್ಯಾಗು, ಕೀ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಎಲ್ಲ ಬರುತ್ತೆ. 8 ಏರ್ ಬ್ಯಾಗು, ಮ್ಯಾಗ್ ವೀಲ್, ಕೀ ಸ್ಟಾರ್ಟ್ ಎಲ್ಲ ಬರುತ್ತೆ. ಹೌದು ಸರ್. 2012 ಸಿಂಗಲ್ ಓನರ್ ಕಾರು ನಿಮ್ಗೆ. ಬ್ಲ್ಯಾಕ್ ಚೀತಾ ಆ ತರ ಕಂಪೇರ್ ಮಾಡ್ಬೋದು ಗಾಡಿನ. ಹುಲಿ, ಕಪ್ಪು ಹುಲಿ. ಸೊ ಗಾಡಿ ಮಾತ್ರ ಜಾಗ್ವಾರ್ ತರಾನೇ ಇದೆ, ಅಷ್ಟು ವೈಲ್ಡ್ ಆಗಿರುತ್ತೆ. ಸೊ ನೀವು ಮಹೇಂದ್ರ ಗಾಡಿಗಳು ಯಾವ್ದೇ ತಗೊಳ್ಳಿ, ನಿಮ್ಗೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ. ಆಫ್ ರೋಡ್ ಗಳಿಗೆ ಕಿಂಗು, ಆ ತರಾನೇ ಡಿಸೈನ್ ಮಾಡ್ತಾರೆ ಮಹೇಂದ್ರ ಗಾಡಿಗಳನ್ನ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 7.5 ಫೈನಲ್ ಆಗುತ್ತೆ ಸರ್. 7.5 ಫೈನಲ್. ಹೌದು ಸರ್. ಸೊ 7.5ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ವ್ಯಾಗನರ್, ಇನ್ನೊಂದು ವ್ಯಾಗನರ್. ಸೊ ವ್ಯಾಗನರ್ ಆಲ್ಮೋಸ್ಟ್ ನಿಮ್ಗೆ ಬರೀ 56,000 ಕಿಲೋಮೀಟರ್ ರನ್ ಆಗಿದೆ. ಅದು ಕೂಡ ಸಿಂಗಲ್ ಓನರ್, 17 ಮಾಡಲು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? 4.5 ಹೇಳ್ತದೆ, 4.15 ಫೈನಲ್ ಆಗುತ್ತೆ ಸರ್. 4,15,000 ಫೈನಲ್. ಹೌದು ಸರ್. ಸರ್ ಬರೀ ಸಿಂಗಲ್ ಓನರ್ ಅಲ್ವಾ? ಹೌದು, ಸಿಂಗಲ್ ಓನರ್. ಬರೀ 53,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ವಾಲಿಟಿ, ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಅಂದ್ರೇನೆ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ ಇದರಲ್ಲೂ ಕೂಡ ನಿಮ್ಗೆ 4 ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟೋಟಲ್ 3 ವ್ಯಾಗನರ್ ಇದೆ ಸರ್. ಸೊ 3 ವ್ಯಾಗನರ್ ಇದೆ, 3 ಸಿಂಗಲ್ ಓನರ್ ಇದೆ. ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್ ಬಂದವ್ರಿಗೆ. 3 ವ್ಯಾಗನರ್ ಕೂಡ ಸಿಂಗಲ್ ಓನರ್. ವ್ಯಾಗನರ್ ಗಳಿಗೆ ಹುಡುಕ್ತಾ ಇದ್ರೆ ಬೆಸ್ಟ್ ಆಪ್ಷನ್ ಇವತ್ತು ನಿಮ್ಗೆ SB ಕಾರ್ಸ್ ಅಲ್ಲಿ. ಸರ್ ನಂಬರ್ ಎಂಟೈರ್ ವಿಡಿಯೋ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. 100% ನಿಮ್ಗೆ ಕಾರ್ದು ಇನ್ಫಾರ್ಮೇಶನ್ ಹೇಳ್ತಾರೆ. ಸೊ ಆಲ್ಟೋ ಹುಡುಗರಿಗೆ ಇಲ್ಲೊಂದು ಸೂಪರ್ ಆಗಿ, ಕ್ಲೀನ್ ಆಗಿ, ಎಕ್ಸ್ಟ್ರೀಮ್ ಆಗಿದೆ ಗಾಡಿ ಮಾತ್ರ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ.
ಸರ್ ಈ ಆಲ್ಟೋ ಬಗ್ಗೆ ಡೀಟೇಲ್ಸ್. 2008 ಸೆಕೆಂಡ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಹೊಸ ಟೈರ್ ಇದೆ. 160 ಫೈನಲ್ ಆಗುತ್ತೆ ಸರ್ ಇದು. 1,60,000 ಫೈನಲ್ ಆಗುತ್ತೆ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ರನ್ನಿಂಗ್ ಇದೆ. ಸೊ 1,60,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಆಲ್ಟೋನ. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿ ಸಿಸ್ಟಮ್ ಎಲ್ಲ ಬರುತ್ತೆ. LXi ಗಾಡಿ ಬಂದ್ಬಿಟ್ಟು ಈ ತರ ಇದೆ. ಸೊ ಇದು ಓನರ್ಶಿಪ್ ಏನಾಗಿದೆ ಸರ್? ಸರ್ ಓನರ್ಶಿಪ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ ಸರ್ 1,60,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ 4 ಕೂಡ. ಓಕೆ ಇಲ್ಲೊಂದು ಟೊಯೋಟಾ ಗಾಡಿ ಇದೆ ಹೇಳಿ ಸರ್. 2007 ಸೆಕೆಂಡ್ ಓನರ್ ಪೆಟ್ರೋಲ್ ಸರ್. ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಒಳ್ಳೆ ವೆಹಿಕಲ್. 165 ಫೈನಲ್ ಆಗುತ್ತೆ ಸರ್. 1,65,000 ಫೈನಲ್. ಹೌದು ಸರ್. ಕೊರಲ್ಲ ಸರ್ ಇದು? ಕೊರೋಲಾ ಟೊಯೋಟಾ ಕೊರಲ್ಲ. ಹೌದು ಸರ್. ಸೊ 1,60,000 ಸರ್. 65,000 ಫೈನಲ್ ಆಗುತ್ತೆ. 1,65,000 ಫೈನಲ್ ಟೊಯೋಟಾ ಕೊರಲ್ಲ. ಸೊ ಗಾಡಿ ಮಾತ್ರ ಇನ್ನೊಂದು 10 ವರ್ಷ ಆದ್ರೆ ಇದೇ ತರ ಇರುತ್ತೆ ನಿಮ್ಗೆ. ಸೊ 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 0.8 ಪೆಟ್ರೋಲ್ ಇಂಜಿನ್. ಸೂಪರ್ ಗಾಡಿ. ಲಾಂಗ್ ಗೆ ಅಂಡ್ ದೊಡ್ಡ ಫ್ಯಾಮಿಲಿಗೆ ಎಕ್ಸ್ಟ್ರೀಮ್ ಆಗಿರುತ್ತೆ. ನಿಮ್ಗೆ ಒಂದು ಒಳ್ಳೆ ದೊಡ್ಡ ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 1,60,000 ಫೈನಲ್ ಆಗುತ್ತೆ ಸರ್. ಸೊ ನ್ಯಾನೋ XT ಸ್ವಿಫ್ಟ್ ಗಾಡಿ ಇದೆ ಇಲ್ಲಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. 2014 ಸಿಂಗಲ್ ಓನರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್ ಇದು. ಒಳ್ಳೆ ಸಿಂಗಲ್ ಓನರ್. 14 ಸಿಂಗಲ್ ಓನರ್. 14 ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಒಳ್ಳೆ 25 ಮೈಲೇಜ್ ಬರುತ್ತೆ. 25 ಗಂಟೆ ಮೈಲೇಜ್ ಬರುತ್ತೆ. ಯಾರು ಒಳ್ಳೆ 2 ವೀಲರ್ ತಗೊಂಡು ಆರಾಮಾಗಿ ಓಡಾಡಬಹುದು ಸರ್. ಹೌದೌದು. 2 ವೀಲರ್ ಬದಲು ಇದನ್ನ ತಗೊಂಡ್ರೆ 4 ಜನ ಆರಾಮಾಗಿ ಹೋಗ್ಬಿಡ್ಬೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ನಿಮ್ಗೆ. ಓಕೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. 140 ಫೈನಲ್ ಆಗುತ್ತೆ ಸರ್ ಇದು. 1,40,000 ಫೈನಲ್. ಹೌದು ಸರ್. ಪವರ್ ಸ್ಟೇರಿಂಗ್ ಗಾಡಿ ಎಲ್ಲೂ ಸಿಗಲ್ಲ ಸರ್ ನಿಮ್ಗೆ. 175 ಮೇಲೆ ಇರ್ತಾರೆ ಇವಾಗ. ಸೊ 1,40,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ನ್ಯಾನೋ ಪವರ್ ಸ್ಟೇರಿಂಗ್ ಗಾಡಿ ಆಲ್ಮೋಸ್ಟ್ ಸಿಗಲ್ಲ ನಿಮ್ಗೆ. ಬಟ್ 2 ವೀಲರ್ ತಗೊಳ್ಬಹುದು. ಈ ಗಾಡಿನ ತಗೊಂಡ್ರೆ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ. ಫೋರ್ಡ್ ಇಕೋಸ್ಪೋರ್ಟ್ ಹುಡುಕರ್ಗೆ ಫೋರ್ಡ್ ಇಕೋಸ್ಪೋರ್ಟ್ ಇದೆ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ 2017 ಸಿಂಗಲ್ ಸರ್. ಟ್ರೆಂಡ್ ಅಂತ ಬರುತ್ತೆ ಮಿಡ್ಲ್ ವರ್ಷನ್. ಓಕೆ 80,000 ಕಿಲೋಮೀಟರ್ ಓಡಿದೆ. ಓಕೆ ಒಂದು 6ವರೆಗೆ ಫೈನಲ್ ಆಗುತ್ತೆ ಸರ್ ಇದು. 6,50,000 ಫೈನಲ್. ಹೌದು ಸರ್. ಸರ್ ನೋಡ್ತಾ ಇರ್ಬೋದು 17 ಮಾಡಲ್ ಸರ್. ಸಿಂಗಲ್ ಓನರ್ 17 ಮಾಡಲ್. 6,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ 17 ಮಾಡಲ್. ಇದರಲ್ಲೂ ಕೂಡ 4 ಕೂಡ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಇದು ಮಿಡಲ್ ವೇರಿಯಂಟ್ ಅಂಡ್ ಡೀಸೆಲ್ ಗಾಡಿ. ಸೊ ನಿಮ್ಗೆ ಇದು ಬಂದ್ಬಿಟ್ಟು ಫೋರ್ಡ್ ಇಕೋಸ್ಪೋರ್ಟ್. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ಸರ್ ಏನ್ ಹೇಳಿದ್ರು ಫೈನಲ್ ಪ್ರೈಸ್ 6,05,000 ಆಗುತ್ತೆ ಸರ್. ಓಕೆ ಸರ್. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಕ್ಯಾಮರಾ ಎಲ್ಲ ಬರುತ್ತೆ. ಅಂಡ್ ಅದ್ರ ಹಿಂದ್ಗಡೆನೆ ಒಂದು i20 ಇದೆ ನೋಡ್ತಾ ಇರ್ಬೋದು. ಇಲೈಟ್ i20 ಡೀಸೆಲ್ ಗಾಡಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2017 ಆಸ್ಟಾ ಆಪ್ಷನ್ ಸರ್. 6 ಏರ್ ಬ್ಯಾಗ್, ಪುಷ್ ಬಟನ್ ಬರುತ್ತೆ. ಓಕೆ 80,000 ಕಿಲೋಮೀಟರ್ ಓಡಿದೆ ಸರ್ ಇದು. 80,000 ಕಿಲೋಮೀಟರ್ ರನ್ ಆಗಿದೆ. ಓನರ್ಶಿಪ್ ಸರ್? ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್. 80,000 ಕಿಲೋಮೀಟರ್ ರನ್ ಆಗಿದೆ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ಗಾಡಿ. ಅಂಡ್ ಅದು ಕೂಡ ಆಸ್ಟಾ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಗಾಡಿಯಲ್ಲಿ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? 7.5 ಫೈನಲ್ ಆಗುತ್ತೆ ಸರ್. 7.5 ಫೈನಲ್ ಆಗುತ್ತೆ. ಸೊ ನಿಮ್ಗೆ 100% ಲೋನ್ ಆಗುವಂತ ವೆಹಿಕಲ್. ಸೊ 7.5ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಸಿಂಗಲ್ ಓನರ್ ಕಾರು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಇರ್ತಾರೆ. ಸೊ ಇಲೈಟ್ i20 ಸೂಪರ್ ಆಗಿರುತ್ತೆ ಗಾಡಿ ಮಾತ್ರ. ಸೊ ಒಂದು ಲಕ್ಸುರಿ ಆಟ್ರಾಕ್ಟ್ ಫ್ರಮ್ ಹುಂಡೈ ಅಂತಾನೆ ಹೇಳ್ಬೋದು ಸರ್. 7.5 ಫೈನಲ್. ಹೌದು ಸರ್. 7,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅದ್ರ ಹಿಂದ್ಗಡೆ ಇನ್ನೂ ಒಂದು i20 ಇದೆ, ಅದು ಕೂಡ ವೈಟ್ ಕಲರ್. ಸೊ ಇದು ಕೂಡ ಡೀಸೆಲ್ ಸರ್ ಇದು? 2012 ಸಿಂಗಲ್ ಓನರ್ ಸ್ಪೋರ್ಟ್ ಪರ್ಸನ್ ಬರುತ್ತೆ. ಒಳ್ಳೆ ಸಿಂಗಲ್ ಓನರ್ ಸ್ಪೋರ್ಟ್ ಪರ್ಸನ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 80,000 ಕಿಲೋಮೀಟರ್. ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. ಆಲ್ಮೋಸ್ಟ್ ನಿಮ್ಗೆ ಸಿಂಗಲ್ ಓನರ್ ಕಾರು, ಅದು ಕೂಡ 12 ಗಾಡಿ ಸಿಗೋದೇ ಇಲ್ಲ ನಿಮ್ಗೆ. ಸೊ ಇದು ಕೂಡ ಸ್ಪೋರ್ಟ್ಸ್ ವರ್ಷನ್. ಸೊ ಸಿಂಗಲ್ ಓನರ್ ಕಾರು ನಿಮ್ಗೆ 2012. ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್.
ಸರ್ ಇವಾಗ ಡೀಸೆಲ್ I20 ಮೈಲೇಜ್ ಎಲ್ಲ ಒಂದು 20+ ಬರುತ್ತೆ. ಸೊ ಮೇಂಟೆನೆನ್ಸ್ ಕೂಡ ಕಡಿಮೆ ನಿಮ್ಗೆ. ಹೌದು ಸರ್. ಸೊ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ, ಯಾಕಂದ್ರೆ 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್, ಅದರಲ್ಲೂ ಕೂಡ ಫಸ್ಟ್ ಓನರ್ ಕಾರು. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 410 ಗೆ ಫೈನಲ್ ಆಗುತ್ತೆ ಸರ್. ಇದು 4,10,000 ಫೈನಲ್ ಆಗುತ್ತೆ. 4,10,000 ಫೈನಲ್. ಸರ್ ಈ ಕಾರ್ಗೆ ಲೋನ್ ಆಗುತ್ತಲ್ಲ? ಆಗುತ್ತೆ ಸರ್. 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ಗಂಟೆ ಲೋನ್ ಆಗುತ್ತೆ. 1 ಲಕ್ಷ ರೂಪಾಯಿ ಕಟ್ಬಿಟ್ರೆ ಸಾಕು, ನಿಮ್ಗೆ I20 ಸ್ಪೋರ್ಟ್ಸ್ ಡೀಸೆಲ್ ಕಾರ್ ಸಿಗುತ್ತೆ. ಅದು ಕೂಡ ಸಿಂಗಲ್ ಓನರ್ ಕಾರು, ಬರೀ 80,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಸೊ ನಿಮ್ಗೆ ಅಲೈವಿಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೊಸ ಟೈರ್ ಇದೆ, ಹೊಸ ಬ್ಯಾಟ್ರಿ ಇದೆ, ಹೊಸ ಟೈರ್ ಬ್ಯಾಟ್ರಿ ಎಲ್ಲ ಇದೆ. ಸರ್. ಓಕೆ ಸರ್. ಸೊ ವೈಟ್ ಕಲರ್ ಸ್ವಿಫ್ಟ್ ಇದೆ. ಡೀಸೆಲ್ ಪೆಟ್ರೋಲಾ? 2010 ಸೆಕೆಂಡ್ ಓನರ್ ಸರ್. ಪೆಟ್ರೋಲ್ VSI. ಓಕೆ, ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, ಇದು ಬೆಸ್ಟ್ ಪ್ರೈಸ್ 290 ಫೈನಲ್ ಆಗುತ್ತೆ ಸರ್. ಸರ್ 2,90,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸ್ವಿಫ್ಟ್ ನ. ಹೌದು ಸರ್. ಸೊ ಇದು ಬೆಸ್ಟ್ ಪ್ರೈಸ್ ಅಂಡ್ ಡೀಲ್, ಒಂದು ಒಳ್ಳೆ ಡೀಲ್ ಇವತ್ತಿನ ಈ ವಿಡಿಯೋದಲ್ಲಿ. ಸೊ ನಿಮ್ಗೆ ಗೊತ್ತಾಗ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. 2,90,000 ಫೈನಲ್. 2,90,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನಿಮ್ಗೆ ಔಟ್ ಆಫ್ ಒಂದು ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಗಾಡಿ ಎಲ್ಲೂ ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ, ಸೂಪರ್ ಆಗಿದೆ. ಪೆಟ್ರೋಲ್ ವೆಹಿಕಲ್, ಒಂದು ಒಳ್ಳೆ ಮೈಲೇಜ್ ಬರುತ್ತೆ. 100% ರೀಸೇಲ್ ವ್ಯಾಲ್ಯೂ ಇರುವಂತ ಕಾರು. ಸೊ ಏನ್ ಹೇಳಿದ್ರೆ 2,90,000 ಫೈನಲ್ ಆಗುತ್ತೆ ಸರ್. ಓಕೆ, 2 ಲಕ್ಷ ಲೋನ್ ಮಾಡ್ಕೊಡ್ತಿದ್ದಾರೆ. ಲೋನು ಕೂಡ ಆಗುತ್ತೆ. 2 ಲಕ್ಷ ಆರಾಮಾಗಿ 25 ಲೋನ್ ಆಗುತ್ತೆ. ಏನು 90,000 ಕಟ್ಬಿಟ್ರೆ ಸಾಕು, ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಹೌದು ಸರ್. ಸೊ ಇಲ್ಲೊಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ. ಸೊ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಸೊ ಇದ್ರೂ ಕೂಡ ನಿಮ್ಗೆ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ. ಐಲೈನ್ ಬರುತ್ತೆ ಸರ್. 2011 ಸಿಂಗಲ್ ಓನರ್. 2011 ಸರ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. 2011 ಸಿಂಗಲ್ ಓನರ್. ಹೌದು ಸರ್. ಡೀಸೆಲ್ ವೆಹಿಕಲ್? ಡೀಸೆಲ್. ಹೌದು. ಓಕೆ, ಓನರ್ಶಿಪ್ ಸರ್? ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? 80,000 ಆಗಿದೆ ಸರ್. 80,000 ಕಿಲೋಮೀಟರ್ ರನ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಟು 4 ಲಕ್ಷ ಫೈನಲ್ ಆಗುತ್ತೆ ಸರ್. ಫೈನಲ್ 4 lakhs ಆಗುತ್ತೆ. ಸೊ ಈ ಲಕ್ಸುರಿ ಸಡನ್ ನಿಮ್ಗೆ 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಸೊ ವೋಕ್ಸ್ ವ್ಯಾಗನ್ ಬಂದ್ಬಿಟ್ಟು ನಿಮ್ಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದು ಬಂದ್ಬಿಟ್ಟು. ಸೊ ನಿಮ್ಗೆ ಗಾಡಿಯಲ್ಲಿ ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಅಂಡ್ ಒರಿಜಿನಲ್ ಕಿಲೋಮೀಟರ್ ನೋಡಿ ಎಷ್ಟು ಡ್ರೈವ್ ರನ್ ಆಗಿದೆ ಅಂತ ಹೇಳ್ಬಿಟ್ಟು 79,284 ಕಿಲೋಮೀಟರ್ ರನ್ ಆಗಿದೆ. ಸೊ ಇದರಲ್ಲೂ ಕೂಡ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ. 4 ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೀರಿಂಗು, ರೇರ್ AC ಕೂಡ ಬರುತ್ತೆ ನಿಮ್ಗೆ. ಸೊ ಈ ಲಕ್ಸುರಿ ಸಡನ್ 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಇವಾಗ ವೋಕ್ಸ್ ವ್ಯಾಗನ್ ಅಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಗಾಡಿನ ಕ್ವಾಲಿಟಿ ಇರ್ತಲ್ಲ ಸರ್. ಗಾಡಿ ಕ್ವಾಲಿಟಿ ಸರ್. ಅಮ್ಮಮ್ಮ ಅಂದ್ರೆ ಏನ್ ಮೇಂಟೆನೆನ್ಸ್ ಬರ್ಬೋದು ಸರ್? 10,000 ಬರ್ಬೋದು. 10,000 ಅಷ್ಟೇ. ಏನ್ ಮಾಮೂಲಿ ಕಾರ್ಗಿಂತ ಒಂದ್ 4,000 ಬರುತ್ತೆ ಸರ್. ಬಟ್ ಗಾಡಿ ಬಂದ್ಬಿಟ್ಟು ಪ್ರೀಮಿಯಂ. ಸೊ ಬಿಲ್ಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ವೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ ಗಾಡಿ. ಓಕೆ, ಸೊ ಇಲ್ಲೊಂದು ಬ್ರ್ಯಾಂಡ್ ನ್ಯೂ ಟಾಟಾ ಟಿಯಾಗೋ ಇದೆ, ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಈ ತರ ಇದೆ. 2019 ಸಿಂಗಲ್ ಓನರ್ ಸರ್. 30,000 ಕಿಲೋಮೀಟರ್ ಓಡಿದೆ. 19 ಸಿಂಗಲ್ ಓನರ್, ಬರೀ 30,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. 5,25,000 ಆಗುತ್ತೆ ಸರ್ ನಿಮ್ಗೆ. 5,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಏನಪ್ಪಾ ಅಂದ್ರೆ 90% ಲೋನ್ ಆಗುತ್ತೆ. ಹೌದು ಸರ್. 5 ಲಕ್ಷ ಲೋನೇ ಆಗೋಗ್ಬಿಡುತ್ತೆ. 4,500 ಆಗುತ್ತೆ ಸರ್. 4,500 ಲೋನೇ ಆಗೋಗ್ಬಿಡುತ್ತೆ ಗಾಡಿಗೆ. ಸೊ ಟಾಟಾ ಟಿಯಾಗೋ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಏರ್ ಬ್ಯಾಗು, ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ವೆಹಿಕಲ್ ಸರ್. ಟಿಯಾಗೋ ಪೆಟ್ರೋಲ್ ಏನ್ ಮೈಲೇಜ್ ಬರ್ಬೋದು ಸರ್? ಇದು 16 ಎಬೋ ಬರುತ್ತೆ ಸರ್. ಇದು 16 ಎಬೋ ಬರುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ JK ಟೈರ್ಸ್, ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನಿಮ್ಗೆ XE ವೇರಿಯಂಟ್ ಇದು ಬಂದ್ಬಿಟ್ಟು ಟಾಟಾ ಟಿಯಾಗೋ XE ವೇರಿಯಂಟ್ 2019 ಮಾಡಲು. ಸರ್ ಏನ್ ಹೇಳಿದ್ದು ಪ್ರೈಸ್? 5,25 ಆಗುತ್ತೆ ಸರ್. 5,25 ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಇನ್ನೂ ಒಂದು ಟಾಟಾ ನ್ಯಾನೋ ಕ್ವಿಸ್ಟಾ ಸರ್. ಇದು 2014 ಸೆಕೆಂಡ್ ಓನರ್ ಸರ್. ಇದು 14 ಸೆಕೆಂಡ್ ಓನರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ, 135 ಫೈನಲ್ ಆಗುತ್ತೆ ಸರ್. ಇದು 1,35,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 1,35,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಸರ್ ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸೊ ಸಿಟಿಯಲ್ಲಿ ಓಡ್ಸಕ್ ಮಾತ್ರ ಸೂಪರ್ ವೆಹಿಕಲ್ ಇದು ಬಂದ್ಬಿಟ್ಟು. 4 ಜನ ಆರಾಮಾಗಿ ಇವಾಗ 2 ವೀಲರ್ ತಗೊಳ್ಳೋ ಬದಲು
1,35,000 ಕೊಟ್ಬಿಟ್ಟು ಈ ಕಾರ್ನ ತಗೊಂಡ್ಬಿಟ್ರೆ 4 ಜನ ಆರಾಮಾಗಿ ಹೋಗ್ಬಿಡ್ಬೋದು ಆ ತರ ವೆಹಿಕಲ್. ಅಂಡ್ ಸಾಕಷ್ಟು ಜನ ಎಲ್ಲ I10 ಗೆ ಹುಡುಕ್ತಾ ಇರ್ತೀರಾ, ನಮಗೂ ಕೂಡ ಕಮೆಂಟ್ಸ್ ಎಲ್ಲ ಮಾಡಿದ್ರು ಸರ್ I10 ಬೇಕಂತ ಹೇಳ್ಬಿಟ್ಟು. 2008 I10 8 ಸೆಕೆಂಡ್ ಓನರ್ ಮ್ಯಾಗ್ನಾ ಸರ್ ಇದು, ಪ್ಲಸ್ FC ಇನ್ಸೂರೆನ್ಸ್ 28 FC ಇದೆ. ಓಕೆ, 28 ಗಂಟೆ FC ಇದೆಯಾ ಸರ್? ಹೌದು ಸರ್. ಸೆಕೆಂಡ್ ಓನರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 60,000 ಆಗಿದೆ ಸರ್. I10 ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 225 ಫೈನಲ್ ಆಗುತ್ತೆ ಸರ್. 2,25,000 ಗೆ ಫೈನಲ್ ಮಾಡಿ ಕೊಟ್ಬಿಡಿ ಸರ್. ಈ ಕಾರ್ಗೆ ಎಷ್ಟು ಮಟ್ಟಕ್ಕೆ ಲೋನ್ ಆಗ್ಬೋದು? ಲೋನ್ ಆಗಲ್ಲ ಸರ್, ಲೋನ್ ಆಗಲ್ಲ, ಡೈರೆಕ್ಟ್ ಕ್ಯಾಶ್. ಯಾಕಂದ್ರೆ 8 ಮಾಡಲ್ಲ ಅಲ್ವಾ? 3 ಗಾಡಿನೂ 8 ಮಾಡಲಿದೆ. ಓಕೆ ಓಕೆ, ಡೈರೆಕ್ಟ್ ಕ್ಯಾಶ್ ಕೊಡ್ಬೇಕು ಸರ್. ಓಕೆ ಓಕೆ ಸರ್, ನೀವು ಪರ್ಸನಲ್ ಲೋನ್ ತಗೊಂಡ್ಬಿಟ್ಟು ಈ ಗಾಡಿನ ತಗೊಂಡ್ಬಿಡ್ಬೋದು. ಕಾರ್ ಮೇಲೆ ಮಾತ್ರ ಲೋನ್ ಸಿಗಲ್ಲ ನಿಮ್ಗೆ. ಸೊ ಪರ್ಸನಲ್ ಲೋನ್ ಆರಾಮಾಗಿ 1-1.5 ಲಕ್ಷ ಸಿಕ್ಬಿಡುತ್ತೆ ನಿಮ್ಗೆ ಸರ್. ಇದು 225 ಸರ್? 225 ಫೈನಲ್ ಆಗುತ್ತೆ ಸರ್. 2,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸೊ ಹುಂಡೈ ಸರ್, ಇದು ಮ್ಯಾಗ್ನಾ ಸರ್? ಮ್ಯಾಗ್ನಾ ಸರ್, ಮ್ಯಾಗ್ನಾ. ಓಕೆ. ಸೊ ಇನ್ನೂ ಒಂದು I10 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2008 ಸೆಕೆಂಡ್ ಓನರ್ ಮ್ಯಾಗ್ನಾ. 8 ಸೆಕೆಂಡ್ ಓನರ್. ಹೌದು ಸರ್. ಇದು ಕೂಡ ಮ್ಯಾಗ್ನಾ? ಹೌದು ಸರ್. ಓನರ್ಶಿಪ್ ಸೆಕೆಂಡ್ ಆಗಿದೆ ಸರ್. 2,10,000 ಕೊಡ್ತೀವಿ ಸರ್. 2,10,000 ಫೈನಲ್. ಹೌದು ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 65,000 ಆಗಿದೆ ಸರ್. 65,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. 2,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಹುಂಡೈ ಕಾರ್ಸ್ ಏನಾರು ಹುಡ್ಕಂಗಿದ್ರೆ ಇವತ್ತು SB ಕಾರ್ಸ್ ಅಲ್ಲಿ ಸುರಿಮಳೆ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಅಡಿಷನಲ್ ಆಗಿ. ಸರ್ I10 ಎಲ್ಲ ಮೈಲೇಜ್ ಒಂದು 17-18 ಬರುತ್ತೆ ಸರ್? ಬರುತ್ತೆ ಸರ್, 16-17 ಬರುತ್ತೆ ನಿಮ್ಗೆ. 16-17. ಸೊ ಲಾಂಗ್ ಅಲ್ಲಿ ಒಂದು 17 ಬಂದೇ ಬರುತ್ತೆ ನಿಮ್ಗೆ. ಅಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ ಇದು, ಯಾಕಂದ್ರೆ ಇದು 1.2 ಲೀಟರ್ ಇಂಜಿನ್. ಇದು ಸೂಪರ್ ಆಗಿರುತ್ತೆ, ಲಾಂಗ್ ಹೋಗು ಕೂಡ ಎಕ್ಸಲೆಂಟ್ ಆಗಿದೆ. ಸೇಮ್ 15 ಜನ ಅಂತ ಹೇಳ್ಬೋದು. 2,10,000 ಫೈನಲ್ ಆಗುತ್ತೆ. ಸೊ ಇನ್ನೊಂದು I10 ಇದೆ, ಹೇಳಿ ಸರ್. 2008 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವರ್ಷನ್ ಇದು. FC ಬಂದು ಸೆಪ್ಟೆಂಬರ್ ಇದೆ. ಒಂದು 235 ಗೆ ಫೈನಲ್ ಆಗುತ್ತೆ ಸರ್. 2,35,000 ಗೆ ಫೈನಲ್ ಮಾಡಿ. ಸಿಂಗಲ್ ಓನರ್ ಸ್ಪೋರ್ಟ್ಸ್ ವರ್ಷನ್ ಸಿಂಗಲ್ ಓನರ್ 78,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಸೊ ಸಿಂಗಲ್ ಓನರ್ ನಿಮ್ಗೆ 100% ಸಿಂಗಲ್ ಓನರ್ ಯಾವ್ದೇ ತಗೊಳ್ಳಿ ನಿಮ್ಗೆ ಸರ್ವಿಸ್ ಟ್ರ್ಯಾಕ್ ಅಂತ ಇದ್ದೇ ಇರುತ್ತೆ ನಿಮ್ಗೆ. ಅಂಡ್ ಗಾಡಿ ಒಬ್ರು ಕೈಲೇ ಇರೋದ್ರಿಂದ ನಿಮ್ಗೆ ಗಾಡಿಯಲ್ಲಿ ಏನು ಅಷ್ಟು ಡಿಫ್ರೆನ್ಸ್ ಏನ್ ಕಾಣಿಸಲ್ಲ ನಿಮ್ಗೆ. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇರುತ್ತೆ ಗಾಡಿ. ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ 2,30,000 ಫೈನಲ್ ಮಾಡಿ ಕೊಡ್ತೀರಾ ಸರ್? ಹೌದು ಸರ್, 235 ಫೈನಲ್ ಆಗುತ್ತೆ. ಓಕೆ ಸರ್, ಗಾಡಿ ಎಲ್ಲ ಈ ತರ ಇದೆ, ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲೊಂದು I20 ಇದೆ, ಒನ್ ಆಫ್ ದ ಬೆಸ್ಟ್ ಕಲರ್ ಅಂತಾನೆ ಹೇಳ್ಬೋದು, ಹೇಳಿ ಸರ್. 2012 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವರ್ಷನ್, ನ್ಯೂ ವರ್ಷನ್ ಇದು. ನ್ಯೂ ವರ್ಷನ್ ಡೀಸೆಲ್ ಗಾಡಿನ ಸರ್? ಇಲ್ಲ, ಪೆಟ್ರೋಲ್ ಗಾಡಿ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 430 ಫೈನಲ್ ಆಗುತ್ತೆ ಸರ್. ಸರ್ 430 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸರ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು 4,30,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಇದು ಸ್ಪೋರ್ಟ್ಸ್ ವರ್ಷನ್ ಇದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ನಿಮ್ಗೆ I20 ಪೆಟ್ರೋಲ್ ಇದು ಕೂಡ ನಿಮ್ಗೆ 16-17 ಈಸಿಯಾಗಿ ಬರುತ್ತೆ ಮೈಲೇಜ್. ಅಂಡ್ ಲಾಂಗು ಕೂಡ ಸೂಪರ್ ಆಗಿರುತ್ತೆ ವೆಹಿಕಲ್. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ ನಿಮ್ಗೆ. ಅಂಡ್ ಅಲಾಯ್ ವೀಲ್ಸ್ ಇದೆ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸಿಯೆಟೋ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಏನ್ ಹೇಳಿದ್ದು ಪ್ರೈಸ್? 430 ಆಗುತ್ತೆ ಸರ್. 4,30,000 ಗೆ ಈ ವೆಹಿಕಲ್ ನ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್. ಸರ್ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ತಿದ್ದೆ. ಸರ್ ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್ ಪೆಟ್ರೋಲ್? 2012 ಸೆಕೆಂಡ್ ಓನರ್ ಸರ್ ಇದು. ಓಕೆ. VXI ಪೆಟ್ರೋಲ್ ಇದೆ. ಪೆಟ್ರೋಲ್ 89,000 ಓಡಿದೆ ಸರ್ ಕಿಲೋಮೀಟರ್. ಸೆಕೆಂಡ್ ಓನರ್ ಆಗಿದೆ ಸರ್. 86,000 ಕಿಲೋಮೀಟರ್ ರನ್ ಆಗಿದೆ ಸರ್. ಹೌದು. ಓಕೆ. 425 ಫೈನಲ್ ಆಗುತ್ತೆ ಸರ್ ಇದು. 4,25,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 4,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದರಲ್ಲಿ ಕೂಡ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಲೆದರ್ ಇಂಟೀರಿಯರ್ಸ್, ಸೊ AC, ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಅಂಡ್ ಗಾಡಿ ಎಲ್ಲ ಈ ತರ ಇದೆ. ನೋಡ್ತಾ ಇರ್ಬೋದು ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು ಸರ್. ಇವಾಗ ಸ್ವಿಫ್ಟ್ VXI ಅಮ್ಮಮ್ಮ ಅಂದ್ರೆ ಏನ್ ಮೇಂಟೆನೆನ್ಸ್ ಬರ್ಬೋದು ಸರ್? ಎಲ್ಲ ಲೋ ಮೇಂಟೆನೆನ್ಸ್ ಸರ್, ಮೇಂಟೆನೆನ್ಸ್ ಏನು ಬರಲ್ಲ. ಅದು 2 ವೀಲರ್ ಮೇಂಟೆನೆನ್ಸ್ ಬರುತ್ತೆ ನಿಮ್ಗೆ. ಅಷ್ಟೇ ಸರ್. ಒಂದು 15 ಈಸಿಯಾಗಿ ಬರುತ್ತಲ್ಲ ಮೈಲೇಜ್? ಬರುತ್ತೆ ಸರ್, ಬರುತ್ತೆ.
ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸರ್ 4,25,000 ಫೈನಲ್ ಆಗುತ್ತೆ ಸರ್. ಸೊ 4,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಮಾರುತಿ ಸುಜುಕಿ VX5 ವ್ಯಾಗನರ್ ಇದೆ ನೋಡ್ತಾ ಅಂತ ಸರ್, ನ್ಯೂ ಶೇಪ್ ಬರುತ್ತೆ. ನ್ಯೂ ಶೇಪ್ ಬರುತ್ತೆ ಅಂತ ಬರುತ್ತೆ ಸರ್. ಇದು ಮಾಡಲ್ ಸರ್ ಇದು 2015 ಸಿಂಗಲ್ ಓನರ್ ಸರ್. ಇದು 15 ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ನಿಮ್ಗೆ. ವ್ಯಾಗನರ್ ಗೆ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಇದೆ. ಸೊ ಇದು ಗಾಡಿಗೆ ಬಂದಿರೋದು ಆಫ್ಟರ್ ಮಾರ್ಕೆಟ್ ಅನ್ಸುತ್ತೆ. ಹೌದು ಸರ್, ಹೌದು ಮಾರ್ಕೆಟ್ ಸಪರೇಟ್ ಆಗಿ ಕಂಪನಿಯಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಗಾಡಿ ಮಾತ್ರ ಈ ತರ ಇದೆ. ಸೊ ಬ್ರ್ಯಾಂಡ್ ನ್ಯೂ ವ್ಯಾಗನರ್ ಅಂತಾನೆ ಹೇಳ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗಾಡಿ ಮಾತ್ರ. ಸೊ ನಿಮ್ಗೆ 4 ಕೂಡ ಪವರ್ ಇದು ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಅಂಡ್ 4 ಪವರ್ ಸ್ಟೇರ್ ಇದು ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗು ನೋಡ್ತಾ ಇರ್ಬೋದು. ಸೊ 2 ಆಡಿಯೋ ಸಿಸ್ಟಮ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್. ಸೊ ಇವನ್ ವ್ಯಾಗನರ್ ಕೂಡ ಒಂದು ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಹತ್ತತ್ರ 17 ಈಸಿಯಾಗಿ ಬರುತ್ತೆ ನಿಮ್ಗೆ. ಮೇಂಟೆನೆನ್ಸ್ ಕೂಡ ಕಡಿಮೆ. ಸರ್ ಈ ಕಾರ್ದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್, ಸೆಕೆಂಡ್ ಓನರ್, ಸಿಂಗಲ್ ಓನರ್. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 415 ಆಗುತ್ತೆ ಸರ್. ಇದು 450 ಫೈನಲ್. 415 ಹೌದು ಸರ್. ಸೊ 4,15,000 ಫೈನಲ್. 100% ಲೋನ್ ಆಗುವಂತ ವೆಹಿಕಲ್. ಈ ಗಾಡಿಗೆ ಆಲ್ಮೋಸ್ಟ್ 80% ಲೋನ್ ಆಗೋಗ್ಬಿಡುತ್ತೆ. 3.5 ಲೋನ್ ಆಗುತ್ತೆ. ಅಂಡ್ ಅದ್ರ ಪಕ್ಕದಲ್ಲಿ ಒಂದು ಸೆಲೆರಿಯೋ ಆಟೋಮೆಟಿಕ್ ಇದೆ. ಸೊ ನೋಡ್ತಾ ಇರ್ಬೋದು ವ್ಯಾಗನರ್ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿದೆ ಗಾಡಿ. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ಅಂಡ್ ಅದ್ರ ಪಕ್ಕದಲ್ಲಿ ಒಂದು ಸೆಲೆರಿಯೋ ಆಟೋಮೆಟಿಕ್ ಗಾಡಿ ಇದೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಈ ಸೆಲೆರಿಯೋ ಬಗ್ಗೆ ಡೀಟೇಲ್ಸ್ ಹೇಳಿ. 2014 ಸೆಕೆಂಡ್ ಓನರ್ ಆಟೋಮೆಟಿಕ್ ಇದೆ ಸರ್. ಇದು ಓಕೆ. 55,000 ಕಿಲೋಮೀಟರ್ ಓಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಅಪ್ಡೇಟ್ ಇದೆ ನಿಮ್ಗೆ. 55,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಶೋರೂಮ್ ಕಂಪ್ಲೀಟ್ ಟ್ರ್ಯಾಕ್ ಎಲ್ಲ ಇದೆಯಾ ಸರ್? ಓಕೆ ಓಕೆ. ಸರ್ ಸೆಕೆಂಡ್ ಓನರ್ 2014. ಸೊ ನಿಮ್ಗೆ ಅಡಿಷನಲ್ ಆಗಿ ಇದರಲ್ಲಿ ಟಚ್ ಸ್ಕ್ರೀನ್ ಎಲ್ಲ ಬಂದಿದೆ. ನೋಡ್ತಾ ಇರ್ಬೋದು ದೊಡ್ಡ ಟಚ್ ಸ್ಕ್ರೀನ್ ಇದೆ ಗಾಡಿಯಲ್ಲಿ. ಅಂಡ್ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಟಚ್ ಸ್ಕ್ರೀನು, ಆಟೋಮೆಟಿಕ್ ಗಾಡಿ. ಸೊ ಸೆಲೆರಿಯೋ ಸರ್ 55,000 ಕಿಲೋಮೀಟರ್ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿಯಲ್ಲಿ. ರೇರ್ ಪಾರ್ಸಲ್ ಟ್ರೇ ಕೂಡ ಇದೆ ನಿಮ್ಗೆ. ಸೊ ಗಾಡಿಯಲ್ಲಿ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ 4 ಟೈರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ₹1 ಖರ್ಚಿಲ್ಲ, ಆರಾಮಾಗಿ ಪೆಟ್ರೋಲ್ ಹಾಕೊಂಡು ಓಡಿಸುವಂತ ಗಾಡಿ. ಸರ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 430 ಫೈನಲ್ ಆಗುತ್ತೆ ಸರ್. 430 ಫೈನಲ್ ಆಗುತ್ತೆ. ಓಕೆ. ಸೊ ಅದ್ರ ಪಕ್ಕದಲ್ಲೇ ಒಂದು ಹುಂಡೈ ವರ್ಣ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ನಿಮ್ಗೆ ಮಿಡಿಲ್ ವೇರಿಯಂಟ್ ಅನ್ಸುತ್ತೆ. E+ ಬರುತ್ತೆ ಸರ್. ಓಕೆ. 2012 ಸಿಂಗಲ್ ಓನರ್ ಸರ್. ಪೆಟ್ರೋಲ್ 12 ಸಿಂಗಲ್ ಓನರ್ ಪೆಟ್ರೋಲ್. ಹೌದು, ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಎಷ್ಟು ರನ್ ಆಗಿದೆ ಸರ್? 85,000 ಆಗಿದೆ ಸರ್. ಸೊ ಸಿಂಗಲ್ ಓನರ್ ಮಾತ್ರ ಸೂಪರ್ ಆಗಿರುತ್ತೆ ವರ್ಣ. ಸೊ ಸಿಂಗಲ್ ಬರುತ್ತೆ. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸರ್. ಒಳ್ಳೆ ಲುಕ್ ಎಲ್ಲ ಇದೆ ಗಾಡಿ ಸರ್ ಇದು. ಓಕೆ. ಸೊ ಆಡಿಯೋ ಸಿಸ್ಟಮ್ ಎಲ್ಲ ಇದೆ. ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಸೊ ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮ್ಗೆ ಎಲ್ಲ 100% ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ಗಾಡಿದು. ಸರ್ ಇವಾಗ ವರ್ಣ 1.6 ಪೆಟ್ರೋಲ್ ಏನ್ ಮೈಲೇಜ್ ಬರ್ಬೋದು ಸರ್? ಇದೊಂದು 15-16 ಬರುತ್ತೆ ಸರ್. 15-16 ಆರಾಮಾಗಿ ಬರುತ್ತೆ. ಸೊ ಲಕ್ಸುರಿ ಕಾರು ನೋಡಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಹುಂಡೈ ವರ್ಣ 1.6 ಪೆಟ್ರೋಲ್ ಇಂಜಿನ್. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 470 ಫೈನಲ್ ಆಗುತ್ತೆ ಸರ್. ಇದು 4,70,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 4,70,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ನಿಮ್ಗೆ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸೊ ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್. ಸೊ ಇವಾಗ ಒಂದು i20 ಹುಡುಕರ್ಗೆ i20 ಇದೆ. ಅದು ಕೂಡ ಪೆಟ್ರೋಲ್ ಗಾಡಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. 2011 ಸೆಕೆಂಡ್ ಓನರ್ ಇದೆ ಸರ್. 57,000 ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ಹೊಸ ಟೈರ್ ಇದೆ, ರಿವರ್ಸ್ ಕ್ಯಾಮರಾ, ಟಚ್ ಸಿಸ್ಟಮ್, ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ನಿಮಗೆ ಅಪ್ ಟು ಡೇಟ್ ಎಲ್ಲ ಹಿಸ್ಟ್ರಿ ಇದೆ ಸರ್. ಇದು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಸರ್ ಎಷ್ಟು ರನ್ ಆಗಿದೆ? 57,000 ಆಗಿದೆ ಸರ್. ಓಕೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 375 ಫೈನಲ್ ಆಗುತ್ತೆ ಸರ್. 3,75,000 ಗೆ ಫೈನಲ್ ಆಗುತ್ತೆ ಸರ್. ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಇನ್ಕ್ಲೂಡೆಡ್ ಟ್ರಾನ್ಸ್ಫರ್ ಸೇರ್ಬಿಟ್ಟು 3,75,000 ಫೈನಲ್ ಆಗುತ್ತೆ ಸರ್. ನಿಮ್ಗೆ ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹೊಸ ಟೈರ್ ಇದೆ ಸರ್. ರಿವರ್ಸ್ ಕ್ಯಾಮರಾ, ಟಚ್ ಸಿಸ್ಟಮ್ ಎಲ್ಲ ಇದೆ. ಟೈರ್ ಕೂಡ ಹೊಸ ಟೈರ್ ಇದೆ. ಎಲ್ಲ ಇದೆ. ಸೊ ನೋಡ್ತಾ ಇರ್ಬೋದು 5 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಪೋಲೋ ಟೈರ್ಸ್.
ಸೊ ಪೆಟ್ರೋಲ್ ಹಾಕೊಂಡು ಓಡಿಸೋ ಗಾಡಿ ಅಷ್ಟೇ, ಏನು ಇದ್ರಲ್ಲಿ ₹1 ಖರ್ಚಿರಲ್ಲ ನಿಮ್ಗೆ. ಅಂಡ್ ನೋಡ್ತಾ ಇರ್ಬೋದು ಸೊ ಟಚ್ ಸ್ಕ್ರೀನ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ ಅಡಿಷನಲ್ ಆಗಿ, ಪೋಸ್ಟರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್, AC, ಮ್ಯೂಸಿಕ್ ಸಿಸ್ಟಮ್ 4 ಕೂಡ ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್. ಸೊ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. i20 ಮ್ಯಾಗ್ನಾ. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್, ಕ್ಯಾಮರಾ ಅಂಡ್ ಸೆನ್ಸರ್ಸ್ ಕೂಡ ಬರುತ್ತೆ. ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 375 ಫೈನಲ್ ಆಗುತ್ತೆ ಸರ್. 370 ಫೈನಲ್ ಆಗುತ್ತೆ. 375 ಫೈನಲ್. ನೀವು ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆ ಗಂಟ ನೋಡಿ, ವಿತೌಟ್ ಸ್ಕ್ರಿಪ್ಟ್ ಮಾಡ್ತಿಲ್ಲ ನೋಡಿ. ಒಳ್ಳೊಳ್ಳೆ ಕಾರ್ಗಳೆಲ್ಲ ಸಿಗುತ್ತೆ ನಿಮ್ಗೆ SB ಕಾರ್ಸ್ ಅಲ್ಲಿ. ಟೊಯೋಟಾ ಇಟಿಯೋಸ್ ಲಿವೋ, ಅದು ಕೂಡ ಡೀಸೆಲ್ ಗಾಡಿ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ. ಸೆಕೆಂಡ್ ಓನರ್ ಇದೆ ಸರ್ ಇದು. ಸರ್ ಸೆಕೆಂಡ್ ಓನರ್? ಹೌದು ಸರ್. ಮಾಡ್ಲಿ ಸರ್ 2013 ಸರ್. 13 ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ? 75,000 ರನ್ ಆಗಿದೆ ಸರ್ ಇದು. ಎಷ್ಟು? 75 ಆಗಿದೆ ಸರ್. 75,000 ಕಿಲೋಮೀಟರ್ ರನ್ ಆಗಿದೆ. ನೋಡ್ತಾ ಇರ್ಬೋದು ಬರೀ 75,000 ಕಿಲೋಮೀಟರ್ ರನ್ ಆಗಿದೆ. ಇತಿಹಾಸ GD ಲಿವೋ. ಸೊ ಇದು ಡೀಸೆಲ್ ಎಲ್ಲ ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್ ಇದು? 20+ ಬರುತ್ತೆ ಸರ್ ಇದು. 20+ ಬರುತ್ತೆ. ಸೊ ಮೇಂಟೆನೆನ್ಸ್ ಕೂಡ ಕಡಿಮೆ ನಿಮ್ಗೆ. ಆಲ್ಮೋಸ್ಟ್ ನಿಮ್ಗೆ ಟೊಯೋಟಾ ಇಂಜನ್ ಸೂಪರ್ ಆಗಿರುತ್ತೆ. ಅದ್ರಲ್ಲೂ ಕೂಡ ಈ ಕಾರ್ ಮಾತ್ರ ಇನ್ನೂ ಸೂಪರ್. ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 425 ಆಗುತ್ತೆ ಸರ್. 4,25,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 4,25,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಇಟಿಯೋಸ್ ಲಿವೋನ. ಸೊ ಜಾಜ್ ಹುಡ್ಕೋರ್ಗೆ ಇಲ್ಲೊಂದು ಜಾಜ್ ಇದೆ ನೋಡ್ತಾ ಇರ್ಬೋದು. ಅದು ಕೂಡ ಡೀಸೆಲ್ ಕಾರು, 2016 ಮಾಡಲು. ಜಾಜ್ ಸೂಪರ್ ಆಗಿರುತ್ತೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ಒಂಥರ ಟಾಪ್ ಎಂಡ್ ಮಾಡಲ್ಲ ಸರ್. ಟಾಪ್ ಎಂಡ್ ಗಾಡಿ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 90,000 ಆಗಿದೆ ಸರ್ ಇದು. ಓನರ್ಶಿಪ್ ಸಿಂಗಲ್ ಓನರ್? ಸಿಂಗಲ್ ಓನರ್ ಇದೆ ಸರ್. ಓಕೆ. ಒಳ್ಳೆ ಮೈಲೇಜ್ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ. ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಗಾಡಿ. ಸೊ ಸೂಪರ್ ಆಗಿದೆ ಕಾರ್ ಮಾತ್ರ, ಎಕ್ಸಲೆಂಟ್ ಆಗಿದೆ. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. ಸೊ ಡೀಸೆಲ್ ವೆಹಿಕಲ್ ಆಲ್ಮೋಸ್ಟ್, ಅದು ಕೂಡ ಹೋಂಡಾ. ಸೊ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫ್ಯಾಬ್ರಿಕ್ ಸೀಟ್ಸ್. ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಲೆಗ್ ರೂಮು, ಹೆಡ್ ರೂಮು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಂಗೆ ಇಲ್ಲ, ಅಷ್ಟು ಕ್ಲೀನ್ ಆಗಿದೆ ನಿಮ್ಗೆ. ಸೊ ಲೆಗ್ ರೂಮು, ಹೆಡ್ ರೂಮು ಕೂಡ ಸೂಪರ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಈ ಸೀಟ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ತರ ಸೀಟ್ ನಿಮ್ಗೆ ಆಲ್ಮೋಸ್ಟ್ ಬೇರೆ ಕಾರಲ್ಲಿ ಸಿಗಲ್ಲ. ಸೊ ಹಿಂದ್ಗಡೆ ಕೂಡ ಅಷ್ಟೇ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ನಿಮ್ಗೆ ಲೆಗ್ ರೂಮು. ಸೊ ಹೈಟ್ ಇರೋರು ಕೂಡ ಆರಾಮಾಗಿ ಕಾಲು ಚಾಸ್ಕೊಂಡು ಕುತ್ಕೊಂಡ್ಬಿಡ್ಬೋದು ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ರೇರ್ ಪಾರ್ಸಲ್ ಟ್ರಕ್ ಕೂಡ ಇದೆ ಗಾಡಿಯಲ್ಲಿ, ಅಂಡ್ ರೇರ್ ಸ್ಪಾಯ್ಲರ್ ಕೂಡ ಇದೆ. ಸರ್ ಈ ಹೋಂಡಾ ಜಾಜ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 585 ಫೈನಲ್ ಆಗುತ್ತೆ ಸರ್. 585 ಫೈನಲ್ ಆಗುತ್ತೆ. ಸೊ ಆರಾಮಾಗಿ ಲೋನ್ ಆಗುತ್ತೆ. 585 ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಅಂಡ್ ಇಲ್ಲೊಂದು SX4 ಇದೆ, ಹೇಳಿ ಸರ್. 2011 ಸೆಕೆಂಡ್ ಓನರ್ ZDI ಟಾಪ್ ಎಂಡ್ ಬರುತ್ತೆ ಸರ್. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಒಳ್ಳೆ ಡೀಸೆಲ್ ವೆಹಿಕಲ್ ಇದೆ. ಓಕೆ, ಚೆನ್ನಾಗಿದೆ ಸರ್. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಸರ್ ಡೀಸೆಲ್ ವೆಹಿಕಲ್ 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 70,000 ಆಗಿದೆ ಸರ್. 70,000 ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಒಂದು ದೊಡ್ಡ ಸೆಡಾನ್ ಬೇಕು ನಮ್ಗೆ. ದೊಡ್ಡ ಸೆಡಾನ್ ಬೇಕಂದ್ರೆ ಇದಕ್ಕಿಂತ ದೊಡ್ಡ ಸೆಡಾನ್ ಯಾವ್ದು ಇಲ್ಲ ನಿಮ್ಗೆ. ಯಾಕಂದ್ರೆ ನೋಡ್ತಾ ಇರ್ಬೋದು ಬೂಟ್ ಸ್ಪೇಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿ ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ZDI. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ರೇರ್ ಆಮ್ರೆಸ್ಟ್ ಕೂಡ ಬರುತ್ತೆ. ನಿಮ್ಗೆ 2 ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಅದು ಕೂಡ ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸರ್ 3 lakhs ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಓಕೆ. ಸೊ ಇಲ್ಲೊಂದು ಮಹೇಂದ್ರ XUV 500W11 ವೇರಿಯಂಟ್ ಟಾಪ್ ಎಂಡ್ ಗಾಡಿ, ಆಪ್ಷನಲ್. ಇದಕ್ಕಿಂತ ಟಾಪ್ ಎಂಡ್ ಯಾವ್ದಿಲ್ಲ, ಹೇಳಿ ಸರ್. 2018 ಸಿಂಗಲ್ ಸರ್. ಪುಷ್ ಬಟನ್ ವಿತ್ ಸನ್ ರೂಫ್ ಬರುತ್ತೆ. W11 ಫುಲ್ ಟಾಪ್ ಎಂಡ್ ಬರುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ. ಹೌದು ಸರ್. 18 ಮಾಡಲು. ಹೌದು ಸರ್. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಬಿಡ್ತಾ ಇದ್ದೀರಾ? 1575 ಫೈನಲ್ ಆಗುತ್ತೆ ಸರ್ ಇದು. 1575ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ 1575 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಗಾಡಿ ಎಲ್ಲ ಈ ತರ ಇದೆ. ಸೊ ಟಾಪ್ ಎಂಡ್ ನಿಮ್ಗೆ ಸನ್ ರೂಫ್ ಇಂದ ಹಿಡಿದ್ಬಿಟ್ಟು ಏರ್ ಬ್ಯಾಗು, ABS ಅಂಡ್ ಎಲ್ಲ ಆಪ್ಷನ್ಸ್ ಸೂಪರ್ ಆಗಿರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಗಾಡಿ. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್? ಸಿಂಗಲ್ ಓನರ್ ಆಗಿದೆ. ಸಿಂಗಲ್ ಓನರ್ ಆಗಿದೆ. ಸೊ ಗಾಡಿ ಎಲ್ಲ ಈ ತರ ಇದೆ. ಎಲ್ಲೊಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ.
ಸೊ ಒಂಥರ ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಓಕೆ ಸರ್. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ವೋಕ್ಸ್ ವ್ಯಾಗನ್ ಬೆಂಟು, ಅದು ಕೂಡ ಸೇಮ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್, 2012 ಮಾಡಲು. ಫುಲ್ ಕಂಫರ್ಟ್ ಲೈನ್ ಸರ್ ಇದು. ಓಕೆ, ಕಂಫರ್ಟ್ ಲೈನ್. ಹೌದು, ಸಿಂಗಲ್ ಓನರ್, 70,000 ಓಡಿದೆ, 89,000 ಓಡಿದೆ. ಓಕೆ, ಒಳ್ಳೆ 20-22 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. 22 ಗಂಟೆ ಮೈಲೇಜ್ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. 4 lakhs ಫೈನಲ್ ಆಗುತ್ತೆ ಸರ್ ಇದು. ಇದು ಕೂಡ 4 lakhs ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. 12 ಸಿಂಗಲ್ ಓನರ್, 12 ಸಿಂಗಲ್ ಓನರ್, 4 lakhs ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಒಂದು ಪ್ರೀಮಿಯಂ ಗಾಡಿ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಸಡಾನ್, ಯಾವ್ದೇ ಗಾಡಿ ತಗೊಳ್ಳಿ ಸಡಾನ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ನಿಮ್ಗೆ ಒಂದು ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಸಡಾನ್ ತಗೊಂಡ್ಬರ್ಬೇಕು. ಹೈವೇ ಅಲ್ಲಿ ಮಾತ್ರ ಸೂಪರ್ ಕಾರ್ ಇದು ಬಂದ್ಬಿಟ್ಟು. ಸೊ ನಿಮ್ಗೆ ರೇರ್ ಎಸಿ ವೆಂಟ್ ಎಲ್ಲ ಬರುತ್ತೆ ಗಾಡಿ. ಸೊ ಎಲ್ಲೊಂದು ಸ್ಕ್ರಾಚ್ ವೆಂಟು ಎಲ್ಲೂ ಇಲ್ಲ, ಗಾಡಿ ಸೂಪರ್ ಆಗಿದೆ. ಇದ್ರಲ್ಲೂ ಕೂಡ ನಿಮ್ಗೆ 4 ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ. ವೆಂಟೋ TDI ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ಈ ಗಾಡಿ ಕೂಡ 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್? ಹೌದು ಸರ್, 4 lakhs ಫೈನಲ್ ಆಗುತ್ತೆ. ಸೊ ಇನ್ನೂ ಒಂದು ವರ್ಣ ಇದೆ, ಇದು ಕೂಡ 1.6 2006 SX ಆಪ್ಷನ್ ಇರುತ್ತೆ. 6 ರೂಪಾಯಿ ಪುಷ್ ಬಟನ್ ಬರುತ್ತೆ. ಡೀಸೆಲ್ ವೆಹಿಕಲ್, 64,000 ಕಿಲೋಮೀಟರ್ ಓಡಿದೆ. 64,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಸರ್ ಇದು ಮಾಡಲ್ ಸರ್ 16 7 lakh ಫೈನಲ್ ಆಗುತ್ತೆ ಸರ್ ಇದು. ಫೈನಲ್ 7 lakhs ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್? ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್, ಹೌದು. ಸೊ ಡೀಸೆಲ್ ವೆಹಿಕಲ್ ಫೈನಲ್ 7 lakhs ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅದು ಕೂಡ 2016 ಮಾಡಲು. ಸೊ ವರ್ಣ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಸೊ ವರ್ಣ ಓಡಿಸಿರೋರು ಇನ್ನೂ ಒಂದ್ಸಲ ವರ್ಣನೇ ತಗೊಂಡ್ಬಿಡ್ತಾರೆ, ಆ ತರ ಗಾಡಿ ಇದು ಬಂದ್ಬಿಟ್ಟು. ಸ್ಟೂಡೆಂಟ್ ಆಡಿಯೋ ಸಿಸ್ಟಮ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗು, ABS ಎಲ್ಲ ಬರುವಂತ ವೆಹಿಕಲ್. ಸೊ ನಿಮ್ಗೆ ಈ ಗಾಡಿ ಆರಾಮಾಗಿ ಸರ್ ಒಂದು 4 ಲಕ್ಷ ಲೋನ್ ಆಗುತ್ತಾ ಈ ಗಾಡಿಗೆ? 5 ಲಕ್ಷ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ ಸರ್. 7 lakhs ಫೈನಲ್. ಹೌದು ಸರ್, ಹೌದು. ಸೊ 7 lakhs ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಬೇರೆ ವರ್ಣಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಶೇಪ್. ಹೌದು ಸರ್. ಓಕೆ. ಸೊ ಇಲ್ಲೊಂದು ಸೆಲ್ಟಾಸ್ ಇದೆ, ಕಿಯಾ ಸೆಲ್ಟಾಸ್, ಬ್ರ್ಯಾಂಡ್ ನ್ಯೂ ಕಿಯಾ ಸೆಲ್ಟಾಸ್, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ. ಹೇಳಿ ಸರ್. 2020 ಸಿಂಗಲ್ ಓನರ್, ಪುಷ್ ಬಟನ್ ವಿತ್ ಸನ್ರೂಫ್ ಬರುತ್ತೆ ಸರ್ ಇದು. ಪುಷ್ ಬಟನ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ. 18,000 ಕಿಲೋಮೀಟರ್ ಓಡಿದೆ. ಓಕೆ, 18,000 ಕಿಲೋಮೀಟರ್. ಸೊ ಬರೀ 18,000 ಕಿಲೋಮೀಟರ್ ರನ್ ಆಗಿರೋ ಅಂತ ಕಿಯಾ ಸೆಲ್ಟಾಸ್. ಸೊ ನಿಮ್ಗೆ ರೇರ್ ಆರ್ಮ್ರೆಸ್ಟ್ ಕೂಡ ಎಲ್ಲ ಬರುತ್ತೆ. ಹೊಸ ವೆಹಿಕಲ್ ಬಂದು ನಿಮ್ಗೆ 19.5 ಇದೆ ಸರ್ ಇದು. ಹೊಸ ವೆಹಿಕಲ್ 19 ಲಕ್ಷ ಇದೆಯಾ ಸರ್? ಸೊ ಇನ್ನು ಕವರ್ ಕೂಡ ಬಿಚ್ಚಿಲ್ಲ, ನೋಡ್ತಾ ಇರ್ಬೋದು, ಕವರ್ ಕೂಡ ಬಿಚ್ಚಿಲ್ಲ. ಸೊ ಹೊಸ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ 19 ಲಕ್ಷ ಆಗುತ್ತೆ. ಸೊ ಇದರಲ್ಲಿ ಫೀಚರ್ಸ್ ಹೇಳೋದೇ ಬೇಕಾಗಿಲ್ಲ, ನಾವು ನೋಡಿದ್ರೆ ಸಾಕು ಏನೆಲ್ಲ ಫೀಚರ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸನ್ರೂಫ್ ಕೂಡ ಇದೆ ನಿಮ್ಗೆ ಗಾಡಿಯಲ್ಲಿ. ಸೊ ಸನ್ರೂಫ್, ಸನ್ಗ್ಲಾಸ್ ಹೋಲ್ಡರು, ABS, ಏರ್ ಬ್ಯಾಗು ಎಲ್ಲ ಬರುತ್ತೆ ಆಲ್ಮೋಸ್ಟ್ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸರ್ ಇದು ಸೆಲ್ಟಾಸ್ ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? 15 ಮೇಲೆ ಬರುತ್ತೆ ಸರ್. 15 ಮೇಲೆ ಆರಾಮಾಗಿ ಬರುತ್ತೆ. ಸೊ ನಿಮ್ಗೆ ಇದನ್ನ ಟೈಗರ್ ನೋಸ್ ಗ್ರಿಲ್ ಅಂತಾರೆ, ನೋಡ್ತಾ ಇರ್ಬೋದು. ಸೂಪರ್ ಆಗಿದೆ ಗಾಡಿ ಮಾತ್ರ, ಎಕ್ಸಲೆಂಟ್ ಆಗಿದೆ. ಓಕೆ, ಏನ್ ಹೇಳಿ ಸರ್ ಪ್ರೈಸ್? 15-25 ಆಗುತ್ತೆ ಸರ್ ಇದು ಫೈನಲ್. 15,25,000 ಫೈನಲ್, 15,25,000 ಫೈನಲ್. ಹೌದು ಸರ್. ಸೊ ಅದ್ರ ಪಕ್ಕದಲ್ಲೇ ಒಂದು ಟೊಯೋಟಾ ಇನೋವಾ, ಇದು ಬಂದ್ಬಿಟ್ಟು 7 ಸೀಟರ್ ಗಾಡಿ. 2010 ಸೆಕೆಂಡ್ ಓನರ್ ಸರ್, V ವರ್ಷನ್. 10 ಸೆಕೆಂಡ್ ಓನರ್, V ವರ್ಷನ್ ಗಾಡಿ. ಹೌದು. ಎಷ್ಟು ರನ್ ಆಗಿದೆ ಸರ್? 1,80,000 ಆಗಿದೆ ಸರ್. ಇಷ್ಟೇ ಇದೆ. ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ. ಸೊ ನಿಮ್ಗೆ ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮ್ಗೆ ಗಾಡಿಯಲ್ಲಿ. ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇನೋವಾ ಎಷ್ಟು ಕಂಫರ್ಟಬಲ್ ಅಂತ ನಾವ್ ಹೇಳೋದೇ ಬೇಕಾಗಿಲ್ಲ, ಗಾಡಿ ನೋಡಿದ್ರೆ ಸಾಕು. ಹತ್ತತ್ರ 4-5 ಲಕ್ಷ ಕಿಲೋಮೀಟರ್ ಹೋಗುವಂತ ಏಕೈಕ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಗಾಡಿ ಎಲ್ಲ ಈ ತರ ಇದೆ. 2.5 V ವರ್ಷನ್, ನಿಮ್ಗೆ ರಿವರ್ಸ್ ಪಾರ್ಕಿಂಗು, ಸೆನ್ಸಾರ್ಸ್, ಕ್ಯಾಮರಾ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಫೈನಲ್. 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, 6.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇಲ್ಲೊಂದು ಲಾಡ್ಜಿ ಇದೆ ಸೇಮ್, ಇದು ಕೂಡ ಸಿಮಿಲರ್ ಆಗಿ ಇನೋವಾ ತರನೇ ಬರುತ್ತೆ ನಿಮ್ಗೆ. ಸೈಲೆಂಟ್ ಆಗಿ ಬಂದ್ಬಿಟ್ಟಿದೆ ಈ ಗಾಡಿ ಮಾತ್ರ. ಸರ್ ಹೇಳಿ ಸರ್. 2015 ಸಿಂಗಲ್ ಓನರ್ RXZ ಮಾಡಲು, ಡಬಲ್ ಏರ್ ಬ್ಯಾಗ್, ABS, ನ್ಯಾವಿಲ ಬರುತ್ತೆ. 7+1 ಬರುತ್ತೆ ನಿಮ್ಗೆ. 7+1 ಬರುತ್ತೆ. ಹೌದು, ಫ್ಯಾಮಿಲಿ ವೆಹಿಕಲ್. 15 ವೆಹಿಕಲ್ ಡೀಸೆಲ್ ಗಾಡಿ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 80,000 ಆಗಿದೆ ಸರ್ ಇದು. 80,000. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 6 lakh ಫೈನಲ್ ಆಗುತ್ತೆ ಸರ್ ಇದು. 6 lakh ಫೈನಲ್. ಹೌದು ಸರ್. ಸೊ ನಿಮ್ಗೆ 6 lakhs ಫೈನಲ್ ಆಗ್ಬಿಡುತ್ತೆ. ಸೊ ಈ ಗಾಡಿಗೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಒಂದು
60 to 70% ಲೋನ್ ಆಗ್ಬೋದು. ಎಷ್ಟು ಕಂಫರ್ಟಬಲ್ ಆಗಿ, ಎಷ್ಟು ನೀಟಾಗಿ, ಕ್ಲೀನ್ ಆಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಟಚ್ ಸ್ಕ್ರೀನು, 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್. ಸರ್ ಇದು ಡೀಸೆಲ್ ವೆಹಿಕಲ್? ಡೀಸೆಲ್ ವೆಹಿಕಲ್ ಸರ್. 18-20 ಮೈಲೇಜ್ ಬರುತ್ತೆ ಸರ್ ಇದು. 18 ಇಂದ 20 ಮೈಲೇಜ್ ಬರುವಂತ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಇವನ್ ಥರ್ಡ್ ರೋ ಅಲ್ಲೂ ಕೂಡ ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ ಗಾಡಿ ಮಾತ್ರ. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಇಲ್ಲ. RX Z ವರ್ಷನ್ ಡೀಸೆಲ್ ಗಾಡಿ 6 lakhs ಗೆ ಫೈನಲ್. ಸೊ ವ್ಯಾಗನರ್ ಹುಡ್ಕೋರ್ಗೆ ಇಲ್ಲೊಂದು ವ್ಯಾಗನರ್ ಇದೆ, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ವ್ಯಾಗನರ್ ನಿಮ್ಗೆ ಆಲ್ಮೋಸ್ಟ್ ಒಂದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಮೇಂಟೆನೆನ್ಸ್ ಕೂಡ ಕಡಿಮೆ ಅಂಡ್ 100% ರೀಸೇಲ್ ವ್ಯಾಲ್ಯೂ ಇರುವಂತ ಗಾಡಿ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಡ್ತಾರೆ? 2013 ಸಿಂಗಲ್ ಓನರ್ ಸರ್, VXI ಇದು. ಓಕೆ, 3.5 ಫೈನಲ್ ಆಗುತ್ತೆ ಸರ್ ಇದು. ಸರ್ 3.5 ಫೈನಲ್ ಮಾಡಿ ಕೊಡ್ತೀರಾ? 13 ಸಿಂಗಲ್ ಓನರ್, 3.5 ಫೈನಲ್. ಸೊ ವ್ಯಾಗನರ್ ಕೂಡ ನಿಮ್ಗೆ ಆರಾಮಾಗಿ 17+18 ಮೈಲೇಜ್ ಬರುತ್ತೆ, ಪೆಟ್ರೋಲ್ ವೆಹಿಕಲ್. ಸೊ ಇದರಲ್ಲಿ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಪೋಸ್ಟರಿಂಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಲೆಗ್ ರೂಮ್, ಹೆಡ್ ರೂಮ್ ಮಾತ್ರ ಸೂಪರ್ ಆಗಿರುತ್ತೆ ವ್ಯಾಗನರ್ ಅಲ್ಲಿ. ಹೈಟ್ ಇರೋರು ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಈ ವೆಹಿಕಲ್ ಅಲ್ಲಿ. ಸರ್ 3,50,000 ಫೈನಲ್ ಸರ್? ಹೌದು ಸರ್, ಹೌದು. 3,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ.